ಸರ್ವಲೋಕಃ ಸುವ್ಯಕ್ತಕುಂತಲತತೆ ಸುಭಗಾಗ್ರಗಣ್ಯಃ ದಿಗ್ವಸ್ತ್ರದರ್ಶಿತಕಟಿರ್ದಿನನಾಥ ದೀಪ್ತಿಃ ಹೃದ್ಗಸ್ಸದಾಸ್ತು ಸಶಿಶುರಹೃದಯಂಗಮೋ ಮೇ ಭೂಷಾರತ್ನಂ ಭುವನವಲಯಸ್ಯ ಕಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಿತದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮರನ್ಮಂಡಲೇ ಪುತ್ರರತ್ನಂ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ಶಾರದಾ ನೀರದ ಶ್ಯಾಮ ನಾರದಾರಾಧಿತಾಧರಾತ್ ವೇದೋದರಿ ಶ್ರೀಧರಾಜ್ಞಾ ಧಾರಿಣಿ ಮೇ ಸುವಾಗ್ಧರಾ ಯತ್ಪೂರ್ವಂ ತ್ವಮಪೂರ್ವ ಸಿಂಧುಮತರಃ ಸದ್ವಂದ್ಯಮಧ್ವಾಚಲಾತ್ ಉದ್ಯಾತಶತಯೋಜನಂ ಪರಮದಃ ಶಂಸಂತಿ ಸಂತಃ ಕ್ಷಿತೌ ಚಿತ್ರಂ ಚೈತ್ರಭವಚ್ಚರಿತ್ರಮಧುನಾ ಯದ್ವೇದವಾರ್ಧಿಂ ತರನ್ ನಿತ್ಯಂ ಕೋಟಿಸಹಸ್ರಯೋಜನಮಪಿ ತ್ವಂ ರಾಜವದ್ರಾಜಸೇ ಸ್ತೋತವ್ಯ ಕರ್ಮಾಣಮಿಲಾತಲೇಸ್ಮಿನ್ ಗಾತವ್ಯ ಮಾಹಾತ್ಮ್ಯ ಸುಪಾತ್ರಭೂತಂ ಲಾತವ್ಯ ರೂಪಂ ಗುರುವಾದಿರಾಜಂ ಧ್ಯಾತವ್ಯ ಮೂರ್ತಿಂ ಪ್ರಣತೋಸ್ಮಿ ಭಕ್ತ್ಯಾ ಶ್ರೀವ್ಯಾಸ ಸೇವಾ ನರತಾನ್ ದ್ವಾದಶಾಬ್ದಮುಪೋಷಿತಾನ್ ವಿಶ್ವಪ್ರಿಯ ಗುರೂನ್ ವಂದೇ ವರಾಹ ಮುನಿಸೇವಿತಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಕೋಲವ್ಯಾಸ ಹಯಗ್ರೀವ ಪದಕಂಜ ಮಧುವ್ರತಂ ಶ್ರೀ ವಿಶ್ವೋತ್ತಮ ಯೋಗೇಂದ್ರಂ ವಂದೇಹಂ ವಾದರಾಟ್ ಪ್ರಿಯಂ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿರುವಂತಹ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ನಾಗಪಾಶ ಬಂಧನ ಎನ್ನುವಂತಹದ್ದು ಆಗಿತ್ತು. ಅದರ ವಿಮೋಚನೆ ಕೂಡ ಆಯಿತು. ಗರುಡದೇವರು ಬಂದರು, ಅದರ ವಿಮೋಚನೆ ಎನ್ನುವಂಥದ್ದನ್ನು ಮಾಡಿದರು ಅಂತ ನಿನ್ನೆ ನಾವು ನೋಡಿದ್ವಿ. ಎಲ್ಲ ಕಪಿಗಳು ಕೂಡ ತುಂಬ ಘೋರವಾದಂತಹ ಘರ್ಜನೆಯನ್ನು, ಸಿಂಹನಾದದಂತಹ ನಾದವನ್ನು ಮಾಡ್ತಾ ಇದ್ದಾರೆ. ರಾವಣನಿಗೆ ಆಶ್ಚರ್ಯ, ಇಷ್ಟು ಬೇಗ ಇವರೆಲ್ಲರೂ ಈ ತರಹ ಘೋಷಗಳನ್ನು ಮಾಡ್ತಾ ಇದ್ದಾರೆ, ಇಷ್ಟು ಜೋರಾಗಿ ಕುಣಿದಾಡ್ತಾ ಇದ್ದಾರೆ ಅಂದರೆ ಇದರ ಅರ್ಥ ಏನು? ಏನಾಗಿದೆ ಇವರಿಗೆಲ್ಲ? ರಾಮ ಮತ್ತು ಲಕ್ಷ್ಮಣ ಇಬ್ಬರು ಬಿದ್ದು ಹೋಗಿದ್ದಾರೆ, ಆದರೂ ಇವರು ಕುಣಿತಾ ಇದ್ದಾರೆ ಅಂತಂದ್ರೆ ಅರ್ಥ ಏನು ಅಂತ ಆಲೋಚನೆ ಮಾಡ್ತಾರೆ. ತೇಷಾಂ ಸುತುಮುಲಂ ಶಬ್ದಂ ವಾನರಾಣಾಂ ತರಸ್ವಿನಾಂ ನರ್ದತಾಂ ರಾಕ್ಷಸೈ ಸಾರ್ಧಂ ತದಾ ಶುಶ್ವಾವ ರಾವಣಃ. ಅವಾಗ ರಾವಣನಿಗೆ ಹೆದರಿಕೆ ಆಗತ್ತೆ. ಮತ್ತೆ ಈ ಕಪಿಗಳೆಲ್ಲ ಇನ್ನೇನು ಮಾಡ್ತಾರೋ ಏನೋ, ಇನ್ನು ಯಾವ ರೀತಿಯಲ್ಲಿ ಇವರನ್ನು ನಾವು ಕಟ್ಟಿ ಹಾಕುವುದು, ಮನುಷ್ಯರನ್ನು ಕಟ್ಟಿ ಹಾಕಲಿಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು, ಅಂತಹದ್ದನ್ನು ಕೋತಿಗಳನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇದೆಯಾ? ಏನು ಮಾಡಬೇಕು? ಅಯಂಚ ಸುಮಹಾನ್ ನಾದ ಶಂಕಾಂ ಜನಯತೀವ ಮೇ. ಈ ನಾದ, ಈ ಘೋಷ ಎನ್ನುವಂತಹದ್ದು ನನಗೆ ಏನೋ ಆಗಬಾರ್ದಾಗಿದೆ ಅಂತೇಳಿ ಅನ್ನಿಸ್ತಾ ಇದೆ ಅಂತ ರಾವಣ ಹೇಳ್ತಾನೆ. ಏನು ಆಗಬಾರ್ದು ಆಗುವಂಥದ್ದಂದ್ರೆ ಏನು? ರಾಮ ಎದ್ದಿದ್ದಾನೆ, ಲಕ್ಷ್ಮಣ ಎದ್ದಿದ್ದಾನೆ ಅಂತಷ್ಟೇ ಅರ್ಥ. ಅಲ್ಲಿ ಎಲ್ಲ ರಾಕ್ಷಸರು ಎಲ್ಲರೂ ಕೂಡ ಹೊರಗಡೆ ಹೋಗಿ ನೋಡ್ಕೊಂಡು ಬರ್ತಾರೆ. ನೋಡ್ಕೊಂಡು ಬಂದರೆ ಯಾರು ರಾವಣನ ಎದುರುಗಡೆ ಮುಖ ಎತ್ತಿ ಮಾತಾಡ್ತಾ ಇಲ್ಲ, ಎಲ್ಲರೂ ತಲೆ ಕೆಳಗೆ ಹಾಕಿ ನಿಂತಿದ್ದಾರೆ. ರಾವಣನಿಗೆ ಅಂದಾಜಾಯಿತು, ಓಹೋ ತುಂಬ ಕಷ್ಟದ ಪರಿಸ್ಥಿತಿ ಮತ್ತೆ ಬಂದಿದೆ. ಅಂದರೆ ಇಂತಹ ನೋವಾದ ಮೇಲೆ ವಾಪಸ್ ಪ್ರತೀಕಾರ ತುಂಬ ಜೋರಾಗಿರ್ತದೆ. ಅವ್ರಿಗೇನು ಆಗಿರಲಿಲ್ಲ ಅಂತ ಆಗಿದ್ರಾರು ಪರವಾಗಿಲ್ಲ, ಸಾಯುವ ರೀತಿಯಲ್ಲಿ ಮಾಡಿದ್ದೇವೆ. ಅವರ ಒಂದು ಶತ್ರುತ್ವ ಅನ್ನುವಂಥದ್ದು ಎರಡು ಥರ, ಪೂರ್ಣ ಕಳ್ಕೊಳ್ಬೇಕು, ಇಲ್ಲಾಂದರೆ ಸಾಯಿಸಿಬಿಡಬೇಕು. ಇವರನ್ನು ಸಾಯಿಸಲಿಲ್ಲ,
ಅವರನ್ನು ಶತ್ರುತ್ವವನ್ನು ಕಳ್ಕೊಂಡಿಲ್ಲ ನಾವು, ಇನ್ನು ನಮಗೆ ಉಳಿಗಾಲ ಇಲ್ಲ ಅಂತ ಅವನಿಗೆ ಅಂದಾಜಾಗತ್ತೆ. ವಿಷಣ್ಣ ವದನ ಘೋರ ರಾಕ್ಷಸೇಂದ್ರಂ ಉಪಸ್ಥಿತಾ ತದಪ್ರಿಯಂ ದೀನಮುಖ ರಾವಣಸ್ಯ ನಿಶಾಚರಾ ಕೃಷ್ಣಂ ನಿವೇದಯಾಮಾಸೋ ಯಥಾವದ್ ವಾಕ್ಯ ಕೋವಿದಾಹ. ಅಲ್ಲಿ ಏನೇನಾಗಿದೆ ಎಲ್ಲವುದನ್ನು ಇನ್ ಡೀಟೇಲ್ ಪ್ರತಿಯೊಂದು ವಾಕ್ಯವನ್ನು ಒಪ್ಪಿಸ್ತಾರೆ ರಾವಣನ ಹತ್ತಿರ ಬಂದು. ಅವಾಗ ಏವ ಮುಕ್ತಾತು ಸಂಕ್ರುದ್ಧೋ ನಿಶ್ವಸನ್ ನುರುಗೋ ಯಥ ಅಬ್ರವೀದ್ ರಕ್ಷಸ ಮಧ್ಯೆ ಧೂಮ್ರಾಕ್ಷಂ ನಾಮರಾಕ್ಷಸಂ. ರಾವಣ ತೊಂದರೆ ಏನು ಇಲ್ಲ, ಅವನಿಗೆ ಆಯಿತು ಆಗಲಿ, ಇವನೇ ಅವ್ರು ಎದ್ದಿದ್ದಾರಲ್ಲ, ನಮ್ಮ ಕಡೆಗೆ ಜನ ಏನು ಕಮ್ಮಿ ಇಲ್ಲ, ಬೇಕಾದಷ್ಟು ಜನ ಸಾಯಕ್ಕೆ ರೆಡಿಯಾಗಿದ್ದಾರೆ, ಸಾಯಕ್ಕೆ ಅವನನ್ನು ನಾನು ಮತ್ತೆ ಈಗ ಯಾರನ್ನು ಕಳಿಸ್ತೇನೆ, ಧೂಮ್ರಾಕ್ಷನನ್ನು ಕಳಿಸ್ತೇನೆ. ಧೂಮ್ರಾಕ್ಷ ಅಂದರೆ ಏನು? ಧೂಮ್ರ ಅಂದರೆ ಹೊಗೆ, ಅಕ್ಷ ಅಂದರೆ ಕಣ್ಣು. ಕಣ್ಣು ಬಿಟ್ಟರೆ ಹೊಗೆ ಕಾರ್ತಾ ಇರ್ತಾನೆ ಅವನು ಕಣ್ಣಿನಿಂದ ಹೊಗೆ ಬರ್ತಾ, ಅಷ್ಟು ಕ್ರೂರಿ ಅವನು, ಅಷ್ಟು ಒಳಗಿಂದ ಬೇಯ್ತಾ ಇರ್ತಾನೆ ಅವನು. ಅಂತಹ ಧೂಮ್ರಾಕ್ಷನನ್ನು ಹೋಗಲಿಕ್ಕೆ ಹೇಳ್ತಾನೆ. ಕೃತ್ವ ಪ್ರಣಾಮಂ ಸಂಭೃಷ್ಟೋ ನಿರ್ಜಗಾಮ ನೃಪಾಲಯಾತ್. ಸಾಯ್ಬೇಕಾದ್ರೆ ಈ ಕುರಿವಿಗೆ ಹಾರ ಎಲ್ಲ ಹಾಕಿ ಒಂದು ಸನ್ಮಾನ ಮಾಡ್ತಾರಂತೆ. ಇವನಿಗೆ ಹಾಗೆ ಧೂಮ್ರಾಕ್ಷನಿಗೆ ಏನು ಎಲ್ಲ ರಾವಣ ಹೇಳ್ತಾ ಇದ್ದಾನೆ, ರಾವಣ ನನ್ನನ್ನು ಮಾತಾಡ್ಸೋದು ಅಂದ್ರೆ ಏನರ್ಥ? ಎಂತಹ ಇಂದ್ರಜಿತ್ ಇದ್ದಾನೆ, ಅವನಿದ್ದಾನೆ, ಇವನಿದ್ದಾನೆ, ನನ್ನ ಕರೆದು ಹೇಳ್ತಾ ಇದ್ದಾನಲ್ಲ, ಅದೇ ಸಂತೋಷ. ಸರಿ ಹೊರಡೋಣ, ಹೊರಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಧೂಮ್ರಾಕ್ಷನ ಹಿಂದೆ ಒಂದು ದೊಡ್ಡ ಸೈನ್ಯ ಹೊರಡ್ತಾ ಇದೆ. ಧೂಮ್ರಾಕ್ಷ ನೀವು ಹೀಗೀಗೆ ಹೋಗಬೇಕು, ಇಲ್ಲೋಗಿ ಹೀಗೆ ಮಾಡಬೇಕು, ಎಲ್ಲ ನಿರ್ದೇಶವನ್ನು ಕೊಡ್ತಾ ಇದ್ದಾನೆ. ಸೈನಿಕರು ಎಲ್ಲರೂ ಕೂಡ ಹೊರಟರು. ಧೂಮ್ರಾಕ್ಷ ವಚನಂ ಶ್ರುತ್ವ ಬಲಾಧ್ಯಕ್ಷೋ ಬಲಾನುಗಃ ಬಲಮುದ್ಯೋಜಯಾಮಾಸ ರಾವಣಸ್ಯ ಆಜ್ಞೆಯ ಧೃತಂ. ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ. ಧೂಮ್ರಾಕ್ಷನ ರಥ ಅದಕ್ಕೊಂದು ಹಾರನ್ನು ಹಾಕಿದ್ನಂತೆ. ಎಂಥ ಹಾರನ್ ಅಂದರೆ ಕತ್ತೆ ಕೂಗುವ ರೀತಿಯಲ್ಲಿ, ಅವನ ರಥ ಹೊರಟ್ರೆ ಕತ್ತೆ ಕೂಗುವ ರೀತಿಯಲ್ಲಿ ಆಗ್ತಾ ಇದ್ದಿತ್ತು, ಅಂತಹ ರಥ ಒಂದು. ರಥ ಪ್ರವರ ಮಾಸ್ಥಾಯ ಖರಯುಕ್ತಂ ಖರಸ್ವನಂ. ಕತ್ತೆಗಳನ್ನು ಕಟ್ಕೊಂಡು ಹೋಗ್ತಾ ಇದ್ದಾನೆ, ಕತ್ತೆ ಥರ ಕೂಗ್ತಾ ಇದೆ, ಜೋರಾಗಿ ಗರ್ಜನೆ. ಅಂದರೆ ಒಬ್ಬೊಬ್ಬರ ಐಡೆಂಟಿಟಿ. ಎಲ್ಲರೂ ಕೂಡ ಧ್ವಜದಲ್ಲಿ ಈ ಧ್ವಜ ಕಾಣಿಸ್ತಾ ಇದೆ ಅಂದರೆ ಈ ರಾಕ್ಷಸ ಬಂದಿದ್ದಾನೆ, ಈ ನಾಯಕ ಬಂದಿದ್ದಾನೆ. ಈ ತರಹ ರಥದ ಶಬ್ದ ಇದೆ ಅಂದರೆ ಇವನು ಬರ್ತಾ ಇದ್ದಾನೆ ಅಂತ ಒಂದು ತನ್ನಲ್ಲಿರುವಂತಹ ವೈಲಕ್ಷಣ್ಯವನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಆ ತರಹ ಮಾಡ್ಕೊಂಡಿರ್ತಾನೆ. ಅಂತರಿಕ್ಷಗತ ಘೋರಾಹ ಶಕುನ ಪ್ರತ್ಯವಾರಯನ್. ಇವನು ಹೊರಡ್ತಾ ಇದ್ದ ಹಾಗೆ ಶಕುನಗಳು ಕೆಟ್ಟ ಶಕುನಗಳಾಗ್ತಾ ಇದೆ. ಸಾಯುವ ಸಂದರ್ಭ ಬಂದಿದ್ದಾಗ, ಈಗ ನಮ್ಮಲ್ಲೆಲ್ಲ ಆಗುತ್ತೆ, ಹೊರಟಬೇಕಾದಾಗ ತಾಯಿ ತಂದೆ ಏನೋ ಒಂದು ಹೇಳಿರ್ತಾರೆ, ಹೋಗಿದ್ದಾಗ ಅವನಿಗೆ ಆಕ್ಸಿಡೆಂಟ್ ಆಗುತ್ತೆ. ನಾನು ಅವಾಗ ಹಾಗೆ ಹೇಳಿದ್ದೆ, ನಾನು ಹೀಗೆ ಮಾಡಿದ್ದೆ, ನೀನು ಕೇಳಲೇ ಇಲ್ಲ, ನೀನು ಹಾಗೆ ಹೋದೆ. ಅಂದರೆ ಹೋಗುವ ಭರದಲ್ಲಿ ಅದು ಯಾವುದು ನೆನಪಾಗಲ್ಲ. ಹೋಗಬೇಕು ಹೊರಟು ಬಿಡೋದು. ಶಕುನಗಳಾಗ್ತಾ ಇದೆ. ಇವನಿಗೆ ಲೆಕ್ಕಲೇ ಆಗ್ತಾ ಇರ್ತದೆ. ಅದಕ್ಕೇನು ಏನು ಇವರೆಲ್ಲ ರಾಕ್ಷಸರೇ, ಇವರು ಇರುವ ರಾಜ್ಯದಲ್ಲಿ ಏನು ಸುವರ್ಣ ವೃಷ್ಟಿ ಆಗತ್ತಾ? ಎಲ್ಲರೂ ದುಷ್ಟರೇ ಇವರೆಲ್ಲ ಇರೋದು. ರಕ್ತದ ಮಳೆ, ನರಿ ಬೇಕಾದ ಬೇಡದೇ ಇರೋ ರೀತಿಯಲ್ಲಿ ಕೂಗುವಂಥದ್ದು, ನಾಯಿ ಕೂಗುವ, ಇದೆಲ್ಲ ಸಹಜ ಅವರಿಗೆ. ರಥಶೀರ್ಷೆ ಮಹಾನ ಭೀಮೋ ಗೃದ್ರಶ್ಚ ನಿಬಪಾತಃ. ನಮ್ಮ ಕೊಡೆಯಬ್ಬದ ರಥದಲ್ಲಿ ನೋಡ್ತೇವಲ್ಲ, ರಥ ಹೊರಡಬೇಕಾದ್ರೆ ಮುಂಚೆ ಒಂದು ಗೃಧ್ರ ಸುತ್ತಿ ಹೊರಡುತ್ತೆ. ಅದು ದೇವತೆಗಳ ರಥದ ಸಂದರ್ಭದಲ್ಲಿ, ರಥೋತ್ಸವ ಸಂದರ್ಭದಲ್ಲಿ ಅದು ಅನುಜ್ಞೆ ರೀತಿಯಲ್ಲಿ ಅದು ಒಳ್ಳೆಯದು. ಎಲ್ಲಿ ಯಾವುದಾಗಬೇಕೋ ಅದು ಅಲ್ಲಿ ಆಗಬೇಕು. ಎಲ್ಲ ಕಡೆಯಲ್ಲೂ ಎಲ್ಲದೂ ಒಳ್ಳೆಯದಲ್ಲ. ಒಳ್ಳೆ ಸ್ತ್ರೀಯರನ್ನ ನೋಡುವಂಥದ್ದು ಒಳ್ಳೆಯದು. ಬೆಳಗ್ಗೆ ಎದ್ದಿದ್ದಾಗೆ ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಅನ್ನ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯತ್ ಪತಿವ್ರತಾಂ. ಪತಿವ್ರತೆ ಸ್ತ್ರೀಯನ್ನು ಬೆಳಗ್ಗೆ ನೋಡಬೇಕು. ಒಳ್ಳೇದು. ದಾರಿಯಲ್ಲಿ ಹೋಗ್ಬೇಕಾದಾಗ ಯಾವುದೋ ಪತಿವ್ರತೆ ಸ್ತ್ರೀ ನೀರು ಹಿಡ್ಕೊಂಡು ಖಾಲಿ ಕೊಡ ಹಿಡ್ಕೊಂಡು ಬಂದರೆ ಅದು ಅಪಶಕುನ. ಎಲ್ಲಿ ಶಕುನ ಎಲ್ಲಿ ಅಪಶಕುನ ಅದನ್ನೆಲ್ಲ ತಿಳಿದುಕೊಂಡಿರಬೇಕು. ಇವನಿಗೆ ಆ ಅಡ್ಡಕ್ಕೆ ಗೃದ್ರ ಹಾರಿ ಹೋಗ್ತಾ ಇರುವಂಥದ್ದು ಅಪಶಕುನ. ಅದು ಅವನಿಗೆ ಗೊತ್ತಾಗಲಿಲ್ಲ. ಯಾಕೆ ಇವರೆಲ್ಲ ಹೊಡಿ ತಿನ್ನು, ಪುರುಸೋತಿದ್ದಾಗ ತಿನ್ನು, ಇಲ್ಲಾಂದ್ರೆ ಅರ್ಧರು ಕೊಲ್ಲು, ಎರಡೇ ವ್ಯವಹಾರ. ಓದು ತಿಳುವಳಿಕೆ ಯಾವುದೂ ಇಲ್ಲ. ಅದೆಲ್ಲ ಇರಬೇಕು. ಈ ರಾಮಾಯಣದ ಅಧ್ಯಯನದಿಂದಾಗಿ ನಮ್ಗೆ ಇವೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಧ್ವಜಾಗ್ರೆ ಗರ್ದಿತಾಶ್ಚೈವ ನಿಪೇತ ಗುಣಪಾಶನಾಹ
ಅಂದರೆ ಹದ್ದುಗಳೆಲ್ಲ ಧ್ವಜದ ಅಗ್ರದಲ್ಲಿ ಸುತ್ತಾ ಇದ್ದಾವೆ. ರಕ್ತ ಸಿಕ್ತವಾದ ಬಿಳಿ ರುಂಡ ಬಂದು ಬಿದ್ದಿದೆ. ಹಾಗೆಲ್ಲ ಆಗಬಾರ್ದು. ವಿಸ್ವರಂ ಚೋತ್ಸರನ್ನಾದಂ ಧೂಮ್ರಾಕ್ಷಸ್ಯ ಸಮೀಪತ ವವರ್ಷ ರುಧಿರಂ ದೇವ ಸಂಚಚಾಲ ಚ ಮೇದಿನಿ. ಮೇದಿನಿ ಕಂಪಿಸ್ತಾ ಇದೆ, ಯಾವುದಕ್ಕೂ ಲೆಕ್ಕ ಇಲ್ಲ. ಹೊರಟ್ರ ಮೇಲೆ ಧೂಮ್ರಾಕ್ಷಂ ಪ್ರೇಕ್ಷ್ಯ ನಿರ್ಯಾಂತಂ ರಾಕ್ಷಸಂ ಭೀಮ ವಿಕ್ರಮಂ ವಿನಯದರು ವಾನರ ಸರ್ವೇ ಪ್ರದೃಷ್ಟ ಯುದ್ಧಕಾಂಕ್ಷಿಣ. ಕಪಿಗಳು ಕುಣಿತಾ ಇದ್ದಾವೆ, ರಾಮ ಎದ್ದಿದ್ದಾನೆ. ಮೊದಲ ಬೇಟೆ ಈಗ ಧೂಮ್ರಾಕ್ಷ. ರಾಮ ಎದ್ದ ನಂತರದಲ್ಲಿ ಮೊದಲ ಬೇಟೆ ಯಾರು? ಧೂಮ್ರಾಕ್ಷ ಬರ್ತಾ ಇದ್ದಾನೆ. ಬಾ 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 ಅಂತ ಕರಿತಾ ಇದ್ದಾರೆ. ಎಲ್ಲರೂ ಕುಣಿತಾ ಇದ್ದಾರೆ, ಕಪಿಗಳೆಲ್ಲರೂ ಕೂಡ. ಜಗೃಹಸ್ತೆ ಧ್ರುಮಾನಸ್ತತ್ರ ಶಿಲಾಶ್ಚ ಹರಿಯೂಥ ಬಾಹ. ಎಲ್ಲ ಬೇರೆ ಬೇರೆ ಮರಗಳನ್ನು ಎತ್ತಿ ಹಿಡಿದಿದ್ದಾರೆ, ವೃಕ್ಷಗಳನ್ನು ಕಿತ್ತು ಹಿಡ್ಕೊಂಡಿದ್ದಾರೆ ಅವನನಿಗೆ ಹೊಡಿಲಿಕ್ಕೋಸ್ಕರವಾಗಿ. ಶಿಲಾಭಿರ್ ವಿವಿಧಾಭಿಚ್ಚ ಬಹುಭಿಶ್ಚೈವ ಪಾದಪೈ ರಾಕ್ಷಸ ಮಥಿತ ಕೇಚಿದ್ ವಾನರೈರ್ ಜಿತಕಾಶಿಭಿ ವಮಮು ರುಧಿರಂ ಕೇಚಿತ್ ಮುಖೈ ರುಧಿರ ಭೋಜನಾಹ. ರಾಕ್ಷಸರು ತೆಗೆದು ಇದು ಒಂದು ಕೋಲಲ್ಲಿ ಹೊಡೆದಿರೋದಲ್ಲ, ಮರವನ್ನೇ ತೆಗೆದು ಹೊಡೆದಿದ್ದಾರೆ. ತೆಗೆದು ಹೊಡೆದ್ರೆ ಹೇಗೆ ಆಗ್ಬೋದು? ಒಬ್ಬ ಎದುರುಗಡೆ ಬರ್ತಾ ಇರ್ಬೇಕಾದ್ರೆ ಮರವನ್ನು ತೆಗೆದು ಬೀಸಿ ಕೊಟ್ಟರೆ ಹಿಂದೆ ಕುಡಿದಿರೋ ರಕ್ತ ಎಲ್ಲ ಕಾರ್ತಾ ಇದ್ದಾನಂತವನು. ಮುಖದಿಂದಾಗಿ ರಾಕ್ಷಸರೆಲ್ಲರೂ ಕೂಡ ತಾವು ಇಷ್ಟು ವರ್ಷ ಕುಡಿದು ತಿಂದ್ಕೊಂಡಿರುವಂಥ ರಕ್ತಗಳನ್ನು ವಮನ ಮಾಡ್ತಾ ಇದ್ದಾರೆ. ವಮಮು ರುಧಿರಂ ಕೇಚಿನ್ ಮುಖೈ ರುಧಿರ ಭೋಜನಾಹ. ರುಧಿರವನ್ನೇ ಕುಡಿದು ತಿಂದಿರುವಂಥವರು ರುಧಿರವನ್ನು ಕಾರ್ತಾ ಇದ್ದಾರೆ ಅವರು, ಬೇರೆ ಏನಿಲ್ಲ. ಪಾರ್ಶೇಷ ದುರಿತ ಕೇಚಿತ್ ರಾಶೀಕೃತ ಧ್ರುಮೈಹಿ. ಎಲ್ಲ ಕಡೆಯಲ್ಲೂ ಮರಗಳು ಬಿದ್ದಿದ್ದಾವೆ. ರಾಕ್ಷಸ ಕರಜೈ ತೀಕ್ಷ್ಣ ಮುಖೇಶು ವಿನಿಕರ್ತಿತಾ ವಿವರಣ ವದನ ಭೂಯೋ ವಿಪ್ರಕೀರ್ಣ ಶಿರೋರುಹಾಹ. ಎಲ್ಲ ಕಡೆಯಲ್ಲಿಯೂ ಕೂಡ ರಕ್ತದ ವಾಸನೆ, ರಕ್ತದ ಕೆಸರಿಲ್ಲ. ಲಂಕೆ ಒಳ್ಳೆ ಸುವರ್ಣ ಲಂಕೆ. ಇವಾಗ ಭೂಮಿಯಲ್ಲಿ ಎಲ್ಲ ಕಡೆಯಲ್ಲಿ ರಕ್ತದ ಕೆಸರು. ಎಲ್ಲಿಟ್ಟರೂ ಮಾಂಸದ ಮುದ್ದೆಗಳ ಮೇಲೆ ಕಾಲಿಟ್ಕೊಂಡು ಹೋಗಬೇಕು, ಆ ಪರಿಸ್ಥಿತಿ. ಎಲ್ಲ ಕಡೆಯಲ್ಲೂ ರಕ್ತದ ವಾಸನೆ. ತಲೈರೇವಾಭಿಧಾವಂತಿ ವಜ್ರಸ್ಪರ್ಶ ಸಮೈರ್ ಹರೀನ್ ವಾನರೈ ಆಪತಂತಸ್ತೆ ವೇಗಿತ ವೇಗವತ್ಪರೈಹಿ. ಆಮೇಲೆ ಈ ರೀತಿಯಾಗಿ ಕೈಯಿಂದಾಗಿ ಮುಷ್ಟಿಗಳಿಂದಾಗಿ ಹೊಡಿತಾರೆ, ತ್ರಿಶೂಲಗಳಿಂದಾಗಿ ತಿವಿತಾರೆ, ಕಪಿಗಳ ಕರುಳುಗಳನ್ನು ಕಿತ್ತು ಹಾಕ್ತಾ ಇದ್ದಾರೆ ರಾಕ್ಷಸರು. ಅಂತಹ ಘೋರವಾದಂತಹ ಯುದ್ಧ ನಡೀತಾ ಇದೆ. ಯುದ್ಧ ಆಗಬೇಕಾದ್ರೆ ಈ ರಾಕ್ಷಸರು ಇನ್ನೇನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಯಾವ ಸಂದರ್ಭದಲ್ಲಿಯೋ ಏನೇ ಒಂದು ಸಮಸ್ಯೆ ಆದಾಗಲೂ ನಮ್ಮ ಬದುಕು ಯಾರ ಕೈಯಲ್ಲಿ ನಿಂತಿದೆ? ವಾಯುದೇವರ ಕೈಯಲ್ಲಿ ನಿಂತಿದೆ. ಈ ರಾಕ್ಷಸರು ಇನ್ನು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಪರಿಸ್ಥಿತಿ ಬಂದಾಗ ಥಟ್ ಅಂತ ಅಲ್ಲಿ ವಾಯುದೇವರು ಬರ್ತಾರೆ, ಮಾರುತಿ ಹನುಮಂತ ದೇವರು. ಧೂಮ್ರಾಕ್ಷೇಣಾರ್ಧಿತಂ ಸೈನ್ಯಂ ವ್ಯಜಿತಂ ವೀಕ್ಷ ಮಾರುತಿ ಅಪ್ಯವರ್ತತ ಸಂಕೃತ ಪ್ರಕೃತ್ಯ ವಿಪುಲಾಂ ಶಿಲಾಂ. ದೊಡ್ಡ ಬಂಡೆಗಲ್ಲನ್ನ, ದೊಡ್ಡ ಪರ್ವತವನ್ನ ಹನುಮಂತ ದೇವರು ಎತ್ತುಕೊಂಡು ಬರ್ತಾ ಇದ್ದಾರೆ. ಬಂದು ಆಪತಂತೀಂ ಶಿಲಾಂ ದೃಷ್ಟ ಗದಾಮುದ್ಯಮ್ಯ ಸಂಭ್ರಮಾತ್ ರಥಾದವೃತ್ಯ ವೇಗೇನ ವಸುಧಾಯಾಂ ಯತಿಷ್ಠತ. ಹನುಮಂತ ದೇವರು ಅಲ್ಲಿಂದ ದೊಡ್ಡ ದೊಡ್ಡ ಪರ್ವತವನ್ನ ತೆಗೆದು ಬಿಸಾಡ್ತಾರೆ. ಧೂಮ್ರಾಕ್ಷ ರಥವನ್ನು ಬಿಟ್ಟು ಕೆಳಗಡೆ ಹಾರ್ಬಿಡ್ತಾನೆ. ಆ ದೊಡ್ಡ ಬಂಡೆ ಬಂದು ರಥಕ್ಕೆ ಬೀಳ್ತದೆ. ರಥ, ಸಾರಥಿ, ಕುದುರೆ, ನೊಗ ಎಲ್ಲ ನೆಲಸಮ, ಎಲ್ಲ ಸುತ್ತೋಗುತ್ತೆ, ಎಲ್ಲ ಮುರಿದು ಹೋಗುತ್ತೆ. ಸಾ ಪ್ರಮಥ್ಯ ರಥಂ ತಸ್ಯ ನಿಪಪಾತ ಶಿಲಾಭುವಿ ಸಚಕ್ರ ಕೋಬರಂ ಶಾಶ್ವಂ ಸಧ್ವಜಂ ಸಶರಾಸನಂ. ಈ ರೀತಿಯಾಗಿ ಎಲ್ಲವನ್ನೂ ತುಂಡಾದ್ರ ಮೇಲೆ ಧೂಮ್ರಾಕ್ಷ ಒಂದು ದೊಡ್ಡ ಗದೆಯನ್ನು ಹಿಡ್ಕೊಂಡು ಬರ್ತಾನೆ. ಗದೆ ಅಂತಂದ್ರೆ ಹನುಮಂತ ದೇವ್ರದ್ದು, ಭೀಮಸೇನ ದೇವ್ರದ್ದು. ಇವನು ಅವರಿಗೆ ಗದೆಯನ್ನು ಹಿಡ್ಕೊಂಡು ಬಂದಿದ್ದಾನೆ. ಎಂಥ ಗದೆ ಅಂದರೆ ಎಲ್ಲ ಗದೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಮುಳ್ಳು. ಆ ಗದೆಯಿಂದ ಒಂದು ಸತಿ ಎಳೆದ್ರೆ ಒಂದೊಂದು ಅರ್ಧ ಒಂದೊಂದು ಕೆಜಿ ಮಾಂಸ ಕಿತ್ತು ಬಂದುಬಿಡಬೇಕು, ಅಂತಹ ಗದೆ. ಆ ಗದೆಯಿಂದಾಗಿ ಹನುಮಂತ ದೇವರಿಗೆ ಹೊಡೆಯಲಿಕ್ಕೆ ಬರ್ತಾ ಇದ್ದಾನೆ.
ಪಾತಯಾಮಾಸ ಧೂಮ್ರಾಕ್ಷೋ ಮಸ್ತಕೇಚ ಹನುಮತಃ, ಅದನ್ನು ತೆಗೆದು ತಲೆಗೆ ಹೊಡೆದಿದ್ದಾನೆ ಹನುಮಂತನಿಗೆ. ಹನುಮಂತ ದೇವರ ತಲೆ ಅದು ಏನೂ ಆಗಲಿಲ್ಲ, ಗದೆ ತುಂಡಾಯ್ತು ಅಷ್ಟೆ. ಅದೇ ಹನುಮಂತ ದೇವರು ತೆಗೆದು ಬಂಡೆಗಲ್ಲನ್ನು ಮತ್ತೊಂದು ತೆಗೆದು ಧೂಮ್ರಾಕ್ಷನ ತಲೆ ಮೇಲೆ ಹಾಕಿದ್ದು. ಧೂಮ್ರಾಕ್ಷ ಅಪ್ಪಚ್ಚಿ, ಅವನ ಕತೆ ಮುಗೀತು. ತಾಡಿತಸ್ಸ ತಯಾತ್ಗತ್ತತ್ರ ಗದಯಾ ಭೀಮರೂಪಯ ಸ ಕಪಿರ ಮಾರುತ ಬಲಹ ತಂ ಪ್ರಹಾರಮಚಿಂತಯನ್ ಧೂಮ್ರಾಕ್ಷಸ್ಯ ಶಿರೋ ಮಧ್ಯೆ ಗಿರಿಸಂಗ್ರಮವಾತಯತ್ ಸ ವಿಕ್ವಲಿತ ಸರ್ವಾಂಗ ಗಿರಿಸಂಗೇಣ ತಾಡಿತ ತ್ರಸ್ತ ಪ್ರವೇಶರ್ಲಂಕಾಂ ಮಧ್ಯಮಾನ ಪ್ಲವಂಗಮೈಹಿ. ಧೂಮ್ರಾಕ್ಷ ಸತ್ತ. ಉಳಿದಿರುವಂತಹ ರಾಕ್ಷಸರು ಎಲ್ಲರೂ ಕೂಡ ವಾಪಸ್ ಲಂಕೆಗೆ ಹೋದರು. ಏನು ಮಾಡಬೇಕು? ಯಾರ ಒಂದು ಬಲವನ್ನು ಆಶ್ರಯಿಸಿಕೊಂಡು ಬಂದಿದ್ರೋ ಅವನೇ ಸತ್ತೋಗಿದ್ದಾನೆ. ಇಲ್ಲಿ ಹನುಮಂತನ ಬಲವನ್ನು ಆಶ್ರಯಿಸಿಕೊಂಡು ಬಂದಿರುವಂಥವ್ರು, ಹನುಮಂತ ಬದುಕಿದ್ದಾನೆ, ಎಲ್ಲರೂ ಬದುಕಿದ್ದಾರೆ. ಈ ರೀತಿಯಲ್ಲಿ ದೊಡ್ಡ ಯುದ್ಧ. ಅನಂತರದಲ್ಲಿ ವಜ್ರದಂಷ್ಟ್ರ ಅವನು ಬರ್ತಾನೆ. ಅವನು ಬಹಳ ಬಲಿಷ್ಠ ರಾಕ್ಷಸ. ಅವನ ಜೊತೆಗೂ ಕೂಡ ಯುದ್ಧ ಆಗತ್ತೆ. ಅಂಗದ ವಜ್ರದಂಷ್ಟ್ರನನ್ನು ಕೊಂದು ಹಾಕ್ತಾನೆ. ಕ್ರೋಧೇನ ದ್ವಿಗುಣ ಬಿಟ್ಟ ಸಂವರ್ತಕ ಇವಾನಲಹ ತುಂಬ ಸವಿಸ್ಪಾರ್ಯ ಧನುರ್ಘೋಷಂ ಶಕ್ರಾಶನಿ ಸಮಸ್ವನಂ. ಆ ವಜ್ರದಂಷ್ಟ್ರು ಒಂದು ಸತಿ ಏನಾದರೂ ಧನುಸ್ಸನ್ನ ಹೀಗೆ ಮೀಟಿದರೆ, ಎಳೆದ್ರೆ ಆ ಜ್ಯಾವನ್ನ, ಇಂದ್ರದೇವರು ವಜ್ರಾಯುಧವನ್ನು ಬಿಸಾಡಿದ್ರೇನೋ ಅನ್ನಿಸ್ಬೇಕು, ಅಷ್ಟು ಒಂದು ಘೋರವಾಗಿರುವಂತಹ ಶಬ್ದ. ಅಂತಹ ಧನುಸ್ಸು. ಅಂತಹವನನ್ನ ಅಂಗದ ಸಿಕ್ಕಾಬಟ್ಟೆ ಆರಾಮಾಗಿ, ಅಂದರೆ ಲೀಲಾ ಅನಾಯಾಸವಾಗಿ ಆ ಅಂಗದ ಅವನನ್ನು ಸಂಹಾರವನ್ನು ಮಾಡ್ತಾನೆ. ಈ ತರಹ ಅಕಂಪನ ಎನ್ನುವಂತಹ ರಾಕ್ಷಸ ಅವನು ಬರ್ತಾನೆ. ಬಹಳ ದೊಡ್ಡ, ಅಲ್ಲೂ ಕೂಡ ಎಲ್ಲರೂ ಕೂಡ ಬಲಿಷ್ಠರೇ, ಮಹಾಬಲಿಷ್ಠರವರು. ಅವರು ವರ್ಣನೆ ಕೇಳಿದ್ರೆ ಆಮೇಲೆ ಅವ್ರು ಹೇಗಪ್ಪ ಸಾಯ್ತಾರೆ ಅಂತ ಅನ್ನಿಸ್ಬೇಕು ನಮ್ಗೆ. ಅಂತಹ ಬಲಿಷ್ಠರು ಅವರು. ಅವ್ರನ್ನೆಲ್ಲರನ್ನೂ ಕೂಡ ಸಂಹಾರವನ್ನು ಮಾಡ್ತಾರೆ ಹನುಮಂತ ದೇವರು. ಅನಂತರದಲ್ಲಿ ರಾವಣನಿಗೆ ಇನ್ನು ನಮಗೆ ಬದುಕು ತುಂಬ ಕಷ್ಟ ಇದೆ, ಇವರನ್ನೆಲ್ಲ ಕಳಿಸ್ಕೊಂಡು ಕೂತ್ಕೊಂಡ್ರೆ ಯಾರೂ ಇಲ್ಲ, ಕೊನೆಗೆ ನನ್ನ ಹಿಂದೆ ಬರಲಿಕ್ಕೆ ಜನ ಯಾರು ಇಲ್ಲ ಅಂತ ಆಗತ್ತೆ. ಅದಕ್ಕೆ ನಾನು ಇವಾಗಲೇ ಹೊರಟೋಗ್ತೇನೆ, ಇವರೆಲ್ಲ ಖಾಲಿ ಆಗೋಕ್ಕಿಂತ ಮುಂಚೆ ನಾನು ಹೋಗ್ತೇನೆ ಅಂತ ನಾಯಕ ತಾನು ಮುಂದೆ ಇರಬೇಕು ಯಾವತ್ತೂ ಕೂಡ. ಇವನು ಇವಾಗ ಬುದ್ಧಿವಂತು. ರಾವಣ ಹೊರಟಿದ್ದಾನೆ. ಸೋಹಂ ರಿಪು ವಿನಾಶಾಯ ವಿಜಯಾಯ ವಿಚಾರಯನ್ ಸ್ವಯಮೇವ ಗಮಿಷ್ಯಾಮಿ ರಣಶೀರ್ಷಂ ತದದ್ಭುತಂ. ನಾನೇ ಹೋಗ್ತೇನೆ ಅಂತ ಹೇಳಿಬಿಟ್ಟು ರಾವಣ ಹೊರಡ್ತಾ ಇದ್ದಾನೆ. ರಾವಣ ಬರ್ತಾ ಇದ್ದಿದ್ದ, ರಾವಣನ ಜೊತೆಗೆ ಅಕಂಪನ, ನಿಕುಂಭ, ಕುಂಭ, ಅವನು ಇವನು ಬೇಕಾದಷ್ಟು ರಾಕ್ಷಸರು ಬರ್ತಾ ಇದ್ದಾರೆ. ರಾಮ ಕೇಳ್ತಾನೆ, ಯಾರು ಇವರೆಲ್ಲ ಅಂತ ವಿಭೀಷಣನಿಗೆ. ಏನು ಈ ಥರ ಬರ್ತಾ ಇದ್ದಾರಲ್ಲ, ಇವರು ಯಾರೆಲ್ಲ ಬರ್ತಾ ಇದ್ದಾರೆ, ಅವ್ರ ಪರಿಚಯ ಏನು? ಇವರು ಸಾಯದೆ ಸ್ವಲ್ಪ ಗೊತ್ತಿದ್ರೆ ಒಳ್ಳೇದು. ಯಾರನ್ನೆಲ್ಲ ಸಾಯಿಸಿದ್ದೇವೆ ಹೇಳ್ಕೊಳ್ಳಿಕ್ಕೊಂದು ಇರುತ್ತಲ್ವಾ, ಯಾರು ಇವರೆಲ್ಲ ಅಂತ ರಾಮ ಕೇಳ್ತಾ ಇದ್ದಾನೆ. ಅವಾಗ ನಾನಾ ಪತಾಕ ಧ್ವಜಶಸ್ತ್ರ ದುಷ್ಟಂ ಸೈನ್ಯಂ ಮಹೇಂದ್ರೋಪಮ ಅನಾಗ ದುಷ್ಟಂ ಕಸ್ಯೇದಂ ಅಕ್ಷೋಭ್ಯ ಅಭೀರು ದುಷ್ಟಂ. ಅಲ್ಲಿ ಹೇಳ್ತಾ ಇದ್ದಾರೆ, ವಿಭೀಷಣ ಹೇಳಲಿಕ್ಕೆ ಶುರು ಮಾಡ್ತಾನೆ. ಯೋಸೋ ಗಜಸ್ಕಂದಗತೋ ಮಹಾತ್ಮ. ಆನೆ ಮೇಲೆ ಏರಿ ಬರ್ತಾ ಇದ್ದಾನಲ್ಲ, ಆ ಆನೆ ಮೇಲೆ ಇವನು ಕೂತು ಬರ್ತಾ ಇರಬೇಕಾದ್ರೆ ಆನೆಯ ಕುತ್ತಿಗೆಯೇ ಬಾಗಿ ಹೋಗಿದೆ. ಅಂದರೆ ಅಕಂಪನ ಎನ್ನುವಂತಹವನು ಕೂತುಕೊಂಡು ಬಂದರೆ ಆನೆನೇ ಬಗ್ಗಿ ಹೋಗ್ತಾ ಇದ್ದಿತ್ತಂತ. ಅಂತಹ ಬಲಿಷ್ಠ ಅವನು. ಅವನನ್ನು ಅಕಂಪನ ಅಂತೇಳಿ ಹೇಳ್ತಾರೆ. ಬಹಳ ಪರಾಕ್ರಮಿ ಅವನು ಕೂಡ. ಈ ತರಹ ಯೋಸೋ ರಥಸ್ಥೋ ಮೃಗರಾಜಕೇತುರ್ ಧುನ್ವನ್ ಧನು ಚಕ್ರಧನು ಪ್ರಕಾಶಂ ಕರೀವ ಭ್ರಾತ್ಯುಗ್ರ ವಿವೃತ್ತ ದಂಟ್ರ ಸಹೇಂದ್ರ ಇಂದ್ರಜಿನ್ನಾಮ ವರಪ್ರಧಾನ. ಇಂದ್ರಜಿತ್ ಅಂತ ಅವನಿಗೆ ಬೇಕು ಯಾರು ಜಗತ್ತಿನಲ್ಲಿ ವರ ಕೊಡ್ತಾರೋ ಎಲ್ಲ ವರ ಇದೆ ಅವನ ಹತ್ರ. ಏನು ಬೇಕು, ಯಾರನ್ನು ಯಾವ ವರದಿಂದ ಹೊಡಿಬೇಕು ಹೊಡಿತಾನ ಅವನು. ಬ್ರಹ್ಮವರ ಬೇಕಾ, ಇಂದ್ರನ್ ಬೇಕಾ, ಅವ್ರದ್ದು ಬೇಕಾ, ರುದ್ರನ್ ಬೇಕಾ, ಎಲ್ಲ ಇದೆ ಅವನ ಹತ್ರ. ಹಾಗಾಗಿ ಅಂತಹ ಇಂದ್ರಜಿತ್ ಅವನು ಅಂತ ಹೇಳಿಬಿಟ್ಟು ಎಲ್ಲರ
ಲಿಸ್ಟನ್ನು ಕೊಡ್ತಾನೆ. ಆಮೇಲೆ ಹೇಳ್ತಾನೆ, ಯತ್ರೈ ತತ್ ಇಂದು ಪ್ರತಿಮಂ ವಿಭಾತಿ ಛತ್ರಂ ಸಿತಂ ಸೂಕ್ಷ್ಮ ಶಲಾಕಮಗ್ರಂ. ಚಂದ್ರನ ತರಹದ ಛತ್ರವನ್ನು ಧರಿಸಿಕೊಂಡು ಬರ್ತಾ ಇದ್ದಾನಲ್ಲ ಮಧ್ಯದಲ್ಲಿ, ಅವನೇ ರಾವಣ. ಅತ್ರೈಷ ರಕ್ಷೋದಪತಿರ್ ಮಹಾತ್ಮ ಭೂತೈರ್ವೃತೋ ರುದ್ರ ಇವಾವ ಭಾತಿ. ಪಿಶಾಚಿಗಳು ಭೂತಗಳಿಂದಾಗಿ ತುಂಬಿರುವಂತಹ ಅವ್ರನ್ನ ನೋಡವರೆಲ್ಲ ಹೇಗಿದ್ದಾರೆ, ಒಬ್ಬರದಾರು ಮುಖ ನೋಡುವಂಗಿದೆಯಾ, ಎಲ್ಲ ಭೂತ ಪ್ರೇತಗಳ ತರ ಇದ್ದಾರೆ. ಅವರ ಜೊತೆಗೆ ಬರ್ತಾ ಇರೋನು ಇವನು ರುದ್ರನ ತರ ಕಾಣಿಸ್ತಾ ಇದ್ದಾನೆ, ಅವನೇ ರಾವಣ. ಅಸೌ ಕಿರೀಟಿ ಚಲಕುಂಡಲಾಸ್ಯೋ ನಗೇಂದ್ರ ವಿಂಧ್ಯೋಪಮ ಭೀಮಕಾಯ ಮಹೇಂದ್ರ ವೈವಸ್ವತ ದರ್ಪಹಂತ ರಕ್ಷೋದಿಪ ಸೂರ್ಯ ಇವಾವ ಭಾತಿ. ಅವಾಗ ರಾಮ ಹೇಳ್ತಾ ಇದ್ದಾನೆ, ಅಹೋದೀಪ್ತೋ ಮಹಾತೇಜ ರಾವಣೋ ರಾಕ್ಷಸೇಶ್ವರ. ಏನೇ ಆಗಲಿ, ಏನು ಪ್ರಕಾಶನಪ್ಪ ರಾವಣನದ್ದು ಅಲ್ವಾ, ನೋಡ್ಲಿಕ್ಕೆ ನೋಡಿ ಏನು ಕಾಂತಿ ಅವಂದು ಅಂತ ರಾಮ ಹೇಳ್ತಾ ಇದ್ದಾನೆ. ಆದಿತ್ಯೈವ ದುಷ್ಪ್ರೇಕ್ಷ ರಶ್ಮಿಬೇರ ಭಾತಿ ರಾವಣ. ಅಂದರೆ ಅವನು ಕೂಡ ಅಷ್ಟು ಸಾಮರ್ಥ್ಯ ಇರೋನು, ಯಾವುದೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಲ್ಲ ಇದು. ಯಾಕೆ ಈ ಮಾತುಗಳನ್ನು ನಾವು ಓದಬೇಕು, ಯಾಕೆ ಆ ದುಷ್ಟರು ಅಂದರೆ ದೈತ್ಯರ ಬಗ್ಗೆ ಹೊಗಳಿಕೆ ಇರ್ತದೆ, ಯಾಕೆ ಅವನನ್ನು ಸಂಹಾರ ಮಾಡಿದ ಮೇಲೆ ಭಗವಂತ ಎಷ್ಟು ತಾಕತ್ತಿರುವವನು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಅದನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ರಾಮ ಹೇಳ್ತಾನೆ, ನಂದೊಂದು ಅದೃಷ್ಟ ಮಾತ್ರ ಗಟ್ಟಿ ಇದೆ, ಇವನು ನನ್ನ ಕೈಗೆ ಈಗ ಬಂದು ಸಿಕ್ಕಾಕೊಳ್ತಾ ಇದ್ದಾನಲ್ಲ, ಏನು ದುರಹಂಕಾರದಿಂದಾಗಿ ನನ್ನ ಸೀತೆಯನ್ನು ಎಳ್ಕೊಂಡು ಹೋಗಿದ್ನಲ್ಲ, ಇವನನ್ನು ನಾನು ಬಿಡ್ತೇನೆ ಇವತ್ತು. ದಿಷ್ಟ್ಯಾಯ ಮಧ್ಯ ಪಾಪಾತ್ಮ ಮಮ ದೃಷ್ಟಿ ಪಥಂಗತಃ ಅದ್ಯ ಕ್ರೋಧಂ ವಿಮೋಕ್ಷಮೆ ಸೀತಾ ಹರಣ ಸಂಭವಂ. ಏನು ಅಹಂಕಾರದಿಂದಾಗಿ ನನ್ನ ಸೀತೆಯನ್ನು ಎಳ್ಕೊಂಡು ಹೋಗಿದ್ನಲ್ಲ, ಇವನನ್ನು ನಾನು ಬಿಡ್ತೇನಾ, ನನ್ನ ಕೈಗೆ ಸಿಕ್ಕಾಕೊಂಡ, ಏನು ಅದೃಷ್ಟ ನಂದೊಂದು. ಇಹಾಗತಂ ಮಾಂ ಸಹಿತಂ ಭವದ್ಭಿಃ ವನೌಕ ಸಚ್ಛಿದ್ರ ಮಿದಂ ವಿದಿತ್ವ ಶೂನ್ಯಾಂ ಪುರೀಂ ದುಷ್ಪ್ರಸಹಾಂ ಪ್ರಮತ್ಯ ಪ್ರದರ್ಶಯೇಯೋ ಸಹಸಾ ಸಮೇತಾಃ. ರಾವಣ ಹೇಳ್ತಾ ಇದ್ದಾನೆ, ಎಲ್ಲ ಕಪಿಗಳಿಗೆ, ಎಲ್ಲ ರಾಕ್ಷಸರಿಗೆ ನಾನು ಮುಂದೆ ಹೋಗ್ತಾ ಇದ್ದೇನೆ ಅಂತ ಎಲ್ಲ ನನ್ನಿಂದೆ ಬರಬೇಡಿ. ಅಲ್ಲಿ ಹೋಗಿ ಲಂಕೆಯಲ್ಲಿ ಬೇರೆ ಬೇರೆ ಬಾಗಿಲಲ್ಲಿ ಹೋಗಿ ದ್ವಾರದಲ್ಲಿ ಹೋಗಿ ಕಾವಲಿಗೆ ನಿಂತ್ಕೊಳ್ಳಿ, ಎಲ್ಲ ನೀವು ಬಂದ್ರೆ ಆಮೇಲೆ ಈ ಕಪಿಗಳೆಲ್ಲ ಹಿಂದಿಂದ ಹೋಗ್ಬಿಟ್ಟು ಎಲ್ಲ ಗುಂಡಾಯಿಸ್ಕೊಂಡು ಎಲ್ಲ ಕದ್ಕೊಂಡು ಬಂದ್ಬಿಡ್ತಾರೆ. ನಾನು ಹೋಗಬೇಕಾದ್ರೆ ಏನು ಇರೋದಿಲ್ಲ, ಖಾಲಿ ಲಂಕೆ ಆಗೋಗುತ್ತೆ. ಹಾಗಾಗಿ ನನ್ನಿಂದೇನೆ ಎಲ್ಲ ಬರಬೇಡಿ, ನೀವೆಲ್ಲರೂ ಕೂಡ ಇಲ್ಲಿಲ್ಲೇ ಇರಿ, ನಾನು ಬೇಕಾದವ್ರು ನಾನು ಕರ್ಕೊಂಡು ಹೋಗ್ತೇನೆ. ಅವರೆಲ್ಲ ವಾಪಸ್ಸು ಲಂಕೆಗೆ ಮುತ್ತಿಗೆ ಹಾಕ್ತಾರೆ, ಲಂಕೆಯಿಂದ ಎಲ್ಲವನ್ನು ಕದ್ದುಕೊಂಡು ಹೋಗ್ತಾರೆ. ಹಾಗೆ ಆಗಬಾರ್ದು, ನೀವೆಲ್ಲ ಇಲ್ಲೇ ಇರಿ ಅಂತೇಳಿ ಹೇಳ್ತಾರೆ. ಅವಾಗ ರಾವಣ ಬರ್ತಾ ಇದ್ದಿದ್ದು ನೋಡಿ ಮತ್ತೆ ಸುಗ್ರೀವನಿಗೆ ಸಿಟ್ಟು. ಹಿಂದೆ ಒಂದ್ಸತಿ ಪ್ರಾಸಾದದಲ್ಲಿ ರಾವಣ ಕೂತ್ಕೊಂಡಿರ್ಬೇಕಾದಾಗ ಇಲ್ಲಿಂದ ಅಲ್ಲಿಗೆ ಹಾರಿ ರಾವಣನಿಗೆ ಹೊಡೆದು ಬಂದಿರ್ತಾನೆ ಸುಗ್ರೀವ. ಈಗ ರಾವಣನ ಎದೆಗೆ ಸುಗ್ರೀವ ದೊಡ್ಡ ಬೆಟ್ಟವನ್ನು ಬಿಸಾಡ್ತಾನೆ. ದೊಡ್ಡ ಬೆಟ್ಟವನ್ನು ತೆಗೆದು ಬಿಸಾಡಬೇಕಾದಾಗ ರಾವಣ ಪರಾಕ್ರಮಿ ಅವನು. ಇವರಿಗೆಲ್ಲರಿಗೂ ಕೂಡ ಯಾವ ಬಾಣ ಇಲ್ಲ, ಬಿಲ್ಲಿಲ್ಲ, ಏನೂ ಇಲ್ಲ. ಅಲ್ಲಿಂದನೇ ರಾವಣ ಎಲ್ಲ ಬೆಟ್ಟದ ಮರಗಳನ್ನು ಎಲ್ಲವನ್ನು ಕತ್ತರಿಸ್ತಾನೆ, ಬೆಟ್ಟವನ್ನು ತುಂಡು ಮಾಡ್ತಾನೆ, ಬಿಸಾಡ್ತಾನೆ. ಆಮೇಲೆ ಸತಂ ಗೃಹೀತ್ವ ಅನಿಲ ತುಲ್ಯ ವೇಗಂ ಸವಿಸ್ಫುಲಿಂಗ ಜ್ವಲನ ಪ್ರಕಾಶಂ ಬಾಣಂ ಮಹೇಂದ್ರ ನಿಲ ತುಲ್ಯ ವೇಗಂ ಚಿಕ್ಷೇಪ ಸುಗ್ರೀವ ವಧಾಯ ರುಷ್ಟಃ. ಸುಗ್ರೀವನಿಗೆ ಬಹಳ ಭಯಂಕರವಾದಂತಹ ಬಂಗಾರದಂತೆ ಹೊಳೆಯುವಂಥ ಒಂದು ಬಾಣವನ್ನು ತೆಗೆದು ಎದೆಗೆ ಹಾಕ್ತಾನೆ, ಹೊಡ್ತಾನೆ. ಸುಗ್ರೀವನಿಗೆ ತುಂಬ ಕಷ್ಟ ಆಗತ್ತೆ. ಕಾಮ ಮಾರ್ಯ ಅಲ್ಲಿ ಹೇಳಬೇಕಾದಾಗ ವಿಧ ವಿಷ್ಯಾಮ್ಯಹಂ ನೀಚಂ ಅನುಜಾನೀಹಿ ಮಾಂ ಪ್ರಭೋ ತಮಬ್ರವೀನ್ ಮಹಾತೇಜ ರಾಮ ಸತ್ಯಪರಾಕ್ರಮ ಗಚ್ಚ ಯತ್ನ ಪರಶ್ಚಾಪಿ ಭವಲಕ್ಷ್ಮಣ ಸಂಯುಗೆ. ಇಲ್ಲೇನಾಗತ್ತೆ, ರಾವಣನನ್ನ ನಾನೇ ಕೊಲ್ತೇನೆ, ಇವರೆಲ್ಲ ಬೇಡ, ಸುಮ್ಮನೆ ಅವನಿಗೆ ಹೊಡಿತಾನೆ. ರಾವಣ ಸಾಮಾನ್ಯ ಇಲ್ಲ, ಅದಕ್ಕೋಸ್ಕರವಾಗಿ ನಾನೇ ಅವನನ್ನು ಕೊಲ್ತೇನೆ ಅಂತ ರಾಮನೇ ಹೋಗ್ತಾನೆ ರಾವಣನ ಎದುರುಗಡೆ. ಲಕ್ಷ್ಮಣ ಕೇಳ್ತಾನೆ, ನನಗೊಂದು ಚಾನ್ಸ್ ಕೊಡು ಮಾರಾಯ, ನಾನೊಂಚೂರು ಹೊಡಿತೇನೆ ಅವನಿಗೆ. ಅವ್ರು ಹೇಳ್ತಾನೆ, ನೋಡು ಲಕ್ಷ್ಮಣ, ರಾವಣ ಸಾಮಾನ್ಯ ವ್ಯಕ್ತಿ ಅಲ್ಲ, ನೀನು ಹೋಗಿ ಹೊಡಿಲಿಕ್ಕೆ ಸಮಸ್ಯೆ ಏನಿಲ್ಲ, ಆದರೆ ತುಂಬಾ ಜಾಗೃತಿಯಾಗಿರಬೇಕು ನೀನು. ಬೇರೆಯವರಿಗೆ ಹೊಡೆದಾಗ ರಾವಣನಿಗೆ ಹೊಡಿಲಿಕ್ಕೆ ಆಗೋದಿಲ್ಲ.
ಗಚ್ಚ ಯತ್ನ ಪರಶ್ಚಾಪಿ ಭವಲಕ್ಷ್ಮಣ ಸಂಯುಗೆ ರಾವಣೋ ಹಿ ಮಹಾವೀರ್ಯ ರಣೇ ಅದ್ಭುತ ವಿಕ್ರಮ. ನೀನು ರಾವಣನನ್ನು ಯಾರ್ಯಾರೋ ಹೋಗಿ ಎಲ್ಲೋ ಮಲ್ಕೊಂಡಿದ್ದಾಗ, ಯಾವುದೋ ಬಿಲ್ಡಿಂಗ್ ಮೇಲೆ ಹೋಗಿ ಹೊಡೆದು ಬಂದಾಗ, ಯಾವುದೋ ಸಿಂಹಾಸನದ ಮೇಲೆ ಕೂತ್ಕೊಂಡಿರ್ಬೇಕಾದಾಗ ರಾವಣನನ್ನು ಯಾವನೋ ಹೆದರಿಸಿ ಬರೋದು, ಹೊಡೆದು ಬರೋದು, ಅದೆಲ್ಲ ದೊಡ್ಡದಲ್ಲ. ರಾವಣ ರಣರಂಗಕ್ಕೆ ಬಂದರೆ ಅವನನ್ನು ಹೊಡಿಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅವನಿಗೆ ಸಾಟಿ ಯಾರೂ ಇಲ್ಲ. ಹಾಗಾಗಿ ಆಲೋಚನೆ ಮಾಡು, ಸುಮ್ಮನೆ ಹೋಗಬೇಡ. ತ್ರೈಲೋಕ್ಯೇನಾಪಿ ಸಂಗೃದ್ಧ ದುಷ್ಪ್ರಸಖ್ಯೋ ನ ಸಂಶಯ. 3 ಲೋಕದಲ್ಲಿ ರಾವಣನನ್ನು ಎದುರಿಸುವಂತಹ ಪರಾಕ್ರಮಿಗಳು ಯಾರೂ ಕೂಡ ಇಲ್ಲ ಅಂತೇಳಿ ಹೇಳ್ತಾನೆ. ರಾವಣ ಅಷ್ಟು ಹೇಳಿ ಲಕ್ಷ್ಮಣ ಹೋಗಿದ್ದಾನೆ. ರಾವಣ ಬಾಣ ಬಿಡ್ತಾ ಇದ್ದಾನೆ. ಲಕ್ಷ್ಮಣನಿಗೆ ತಡಿಲಿಕ್ಕಾಗ್ತಾ ಇಲ್ಲ. ಅಷ್ಟು ಬಾಣ. ಲಕ್ಷ್ಮಣ ಶೇಷನ ಅವತಾರಿ. ರಾವಣ ಆ ರೀತಿಯಲ್ಲಿ ಪರಾಕ್ರಮವನ್ನು ತೋರಿಸ್ತಾ ಇದ್ದಾನೆ. ಲಕ್ಷ್ಮಣನ ಸುತ್ತಲೂ ಬಾಣ ಮುಚ್ಚಿ ಹಾಕಿ ಹೋಗಿದ್ದಾನೆ ಅವನು. ಅವಾಗ ಹನುಮಂತ ಅವನನ್ನು ತಮಾಲೋಕ್ಯ ಮಹಾತೇಜ ಹನುಮಾನ್ ಮಾರುತಾತ್ಮಜ ನಿವಾರ್ಯ ಶಲಜಾಲಾನೆ ಪ್ರದುದ್ರಾವಚ ರಾವಣಂ. ಎಲ್ಲೋ ನಿಂತ್ಕೊಂಡಿದ್ದಾನೆ ಹನುಮಂತ. ಈ ತರಹ ರಾವಣ ಬಾಣ ಬಿಡ್ತಾ ಇದ್ದಾನೆ ಗೊತ್ತಾಯ್ತು. ಅಲ್ಲಿಂದ ಹನುಮಂತ ಓಡಿ ಬರ್ತಾ ಇದ್ದಾನೆ. ಆ ರೀತಿಯಲ್ಲಿ ಬಂದು ಆ ರಾವಣನನ್ನು ವಾಡದ ಹೊರಗಡೆ ಹಾಕಿ ಆ ಲಕ್ಷ್ಮಣನನ್ನು ಹಿಡ್ಕೊಳ್ಳಿಕ್ಕೆ ಹೋಗ್ತಾನೆ. ರಥಂ ತಸ್ಯ ಸಮಾಸಾಧ್ಯ ಭುಜಮುತ್ಯಮ್ಯ ದಕ್ಷಿಣಂ ತ್ರಾಸೈನ ರಾವಣಂ ಧೀಮಾನ ಹನುಮಾನ್ ವಾಕ್ಯಮಬ್ರವೀತ್. ರಥವನ್ನು ತೆಗೆದು ಅವನು ರಾವಣನ ರಥವನ್ನು ಸೇರಿಸಿ ಎಳೆದು ಹಾಕ್ತಾನೆ ಸೈಡಿಗೆ. ಎಳೆದು ಬಲಗೈಯನ್ನು ಎತ್ತಿ ಹಿಡಿತಾನೆ ಹನುಮಂತ. ಇಲ್ಲೆಲ್ಲ ನೋಡ್ತೀವಲ್ಲ ಬಲಗೈ ಎತ್ತಿ ಹಿಡಿದಿರೋ ಅಂಥದ್ದು. ಆ ರೀತಿಯಾಗಿ ಬಲಗೈ ಎತ್ತಿ ಹಿಡಿದು ಹೇಳ್ತಾನೆ, ದೇವ ದಾನವ ಗಂಧರ್ವ ಯಕ್ಷೈಶ್ಚ ಸಹ ರಾಕ್ಷಸೈಹಿ. ನೀನು ಬಹಳ ಬುದ್ಧಿವಂತ ಅಲ್ವಾ? ನೀನು ವರವನ್ನು ಕೇಳ್ಕೊಳ್ಬೇಕಾದ್ರೆ ದೇವತೆಗಳಿಂದಾಗಿ, ದಾನವರಿಂದಾಗಿ, ಯಕ್ಷರಿಂದಾಗಿ, ರಾಕ್ಷಸರಿಂದಾಗಿ, ಗಂಧರ್ವರಿಂದಾಗಿ ನನಗೆ ಸೋಲು ಬರಬಾರ್ದು ಅಂತೇಳಿ ಕೇಳ್ಕೊಂಡಿದ್ದೀಯಾ. ಕಪಿಯಿಂದಾಗಿ ಸೋಲು ಬರಬಾರ್ದು ಅಂತ ಕೇಳ್ಕೊಂಡಿಲ್ಲ. ನಾನು ಬಂದಿದ್ದೇನೆ ಇವತ್ತು. ಅವನು ಹೇಳ್ತಾನೆ, ಅವಧ್ಯತ್ವಂ ದ್ವಯ ಪ್ರಾಪ್ತಂ ವಾನರೇಭ್ಯಸ್ತು ತೇ ಭಯಂ. ಅವರೆಲ್ಲರಿಂದ ಅವಧ್ಯತ್ವವನ್ನು ನೀನು ಪಡೆದಿದ್ದೀಯಾ. ಇವತ್ತು ನಿನಗೆ ವಾನರ ಒಂದು ಕಪಿಯಿಂದಾಗಿ ಭಯ ಇದೆ. ಕಪಿ ನಿನ್ನನ್ನು ಸಾಯಿಸ್ತಾರೆ. ಅಂದರೆ ಅದರಿಂದಾಗಿ ಭಯ. ರಾಮನೇ ಸಾಯಿಸುವಂತಹದ್ದು. ಅವಧ್ಯತ್ವ ಕೇಳ್ಕೊಳ್ಬೇಕಾದಾಗ ನಾವು ಎಷ್ಟೇ ಬುದ್ಧಿವಂತರಾದರೂ ವರ ಕೊಡೋರು ಎಲ್ಲರಿಗಿಂತಲೂ ಬುದ್ಧಿವಂತರೇ. ಏನು ಬೇಕಾದರೂ ಕೇಳ್ಬೋದು ನೀವು. ಹಿರಣ್ಯಕಶಿಪಿನ ಥರ ಕೇಳಲಿಕ್ಕಾಗತ್ತಾ? ನಾವೆಲ್ಲ ದೇವರ ಎದುರುಗಡೆ ಸ್ವಲ್ಪ ಸೇವೆ ಸಲ್ಲಿಸಿ ಅದು ಕೊಡಿ ಇದು ಕೊಡಿ ಇದು ಕೊಡಿ ಅದು ಕೊಡಿ ಅಂತ ಕೇಳ್ತಾ ಹೋದಾಗ ಭಗವಂತ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಕೊಡ್ತಾನೆ. ಕೇಳದೇ ಇರುವಂತಹದ್ದು ಏನೋ ಒಂದು ಮಧ್ಯದಲ್ಲಿ ಒಂದು ಕೋಟಿಗಟ್ಟಲೆ ದುಡ್ಡು ಕೊಡಿ, ಸರಿ ಕೊಡಿ, ಆಮೇಲೆ ಕೊಳ್ಳೆ ಹೊಡೆಸ್ತಾನೆ. ಆವಾಗ ದುಃಖ. ಕೊಟ್ಟ ಕೊಳ್ಳೆ ಹೊಡೆಸುದ ಏನು ಪ್ರಯೋಜನ? ಆವಾಗ ಕೊಟ್ಟ ಆಯ್ತು, ಕೋಟಿ ದುಡ್ಡು ಕೊಟ್ಟು ನೀನು ಬಿಡ್ರಿಡನಾರೆ ಏನು ಪ್ರಯೋಜನ? ನೀವು ತುಂಬಾ ಬುದ್ಧಿವಂತಿಕೆ ಭಗವಂತನ ಎದುರುಗಡೆ ಮಾಡಲೇಬಾರದು. ದೇವರ ಎದುರುಗಡೆ, ದೇವತೆಗಳ ಎದುರುಗಡೆ ಪ್ರವರ್ಧತ ಭಕ್ತಿರಲಮ ಕ್ಷಣೇ ಕ್ಷಣೇ ತ್ವಯೀಶಮೇ ಹ್ರಾಸ ವಿವರ್ಜಿತ ಸದಾ. ಭಗವಂತನ ಎದುರುಗಡೆ ಭಕ್ತಿಯನ್ನು ಕೊಡಿ ಅಂತ ಕೇಳಬೇಕು. ಬೇರೆ ಏನೇ ಕೇಳಿದ್ರು ಕುಂತಿಯೇ ಹೇಳ್ತಾಳಲ್ಲ, ನಾನು ಹಿಂದೆನೂ ಹೇಳಿದ್ದೆ, ಭಾಗ್ಯವಂತಂ ಪ್ರಸೂಯೇತ್. ಭಾಗ್ಯವಂತ ಮಕ್ಕಳನ್ನು ಹಡಿಬೇಕು. ನಾನು ಆ ಧರ್ಮವನ್ನು ಉಳಿಸುವಂತಹ ಅವನು ಬರಬೇಕು, ಧರ್ಮವನ್ನು ರಕ್ಷಿಸುವಂತವನು ಬರಬೇಕು, ಇಂದ್ರನಿಗೆ ಸಮಾನನಾದವನು ಅಂದರೆ ನಾನು ಇಡೀ ಚಕ್ರಾಧಿಪತಿಯಾಗಿ ಎಲ್ಲವನ್ನು ರಕ್ಷಿಸುವಂಥವರಾಗ್ತಾರೆ ಅಂತ ಅವರೆಲ್ಲರೂ ಇವತ್ತು ಕಾಡಿನಲ್ಲಿ ಭಿಕ್ಷೆ ಎತ್ಕೊಂಡು ತಿರುಗ್ತಾ ಇದ್ದಾರೆ. ಯಾರನ್ನು ಹಡಿತೀವಿ ಅನ್ನೋದು ಮುಖ್ಯ ಅಲ್ಲ, ಭಾಗ್ಯವಂತರನ್ನು ಹಡಿಬೇಕು. ಭಾಗ್ಯ ಒಂದು ದೊಡ್ಡದು ಮುಖ್ಯ. ಏನು ಬೇಕಾದ್ರೆ ಭಾಗ್ಯ ಅಂದರೆ ಭಗವಂತನ ಅನುಗ್ರಹ. 1 ರೂಪಾಯಿ ದುಡ್ಡಿಲ್ಲದೆ, ಈಗ ನಮ್ಮದೇ ಒಂದು ಉದಾಹರಣೆ, ಏನು ನಾವು ಖರ್ಚು ಮಾಡಿದ್ದು ನಾವು ಭಾರತದ ಮೂಲೆ ಮೂಲೆಗೆ ತಿರುಗಿ ಬಂದಿದ್ದೇವೆ. ಎಷ್ಟು ಜನ ಕೋಟಿ ಇರುವವರು ಹೋಗಿದ್ದಾರೆ. ಯಾವುದೂ ಮುಖ್ಯ ಆಗೋದಿಲ್ಲ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯ ಇರಬೇಕು ಅಷ್ಟೇ. ಹಾಗೆ ಭಗವಂತನ ಅನುಗ್ರಹವನ್ನು ಕೇಳ್ಕೊಳ್ಬೇಕು. ನೀನು ಅನುಗ್ರಹ ಮಾಡು ಅಷ್ಟೇ. ಕುಂತಿ ಕೇಳುವಂತಹದ್ದೇ, ನೀನು ದುಃಖದಲ್ಲಿ ಇರಬೇಕಾದಾಗಿದ್ದೆ, ಈಗ ನೀನು ನಮಗೆ ಸುಖ ಬಂದಿದೆ ಅಂತ ಹೋಗ್ತಾ ಇದೀಯಾ, ಇದು ಸುಖವೇ ಅಲ್ಲ. ನನಗೆ ವಿಪದಃ ಸಂತೋನ ಶಾಶ್ವತ ತತ್ರ ಜಗದ್ಗುರು. ದುಃಖ ಇದ್ದಾಗ ನೀನು ಇರ್ತೀಯ ಅಂದ್ರೆ ದುಃಖವೇ ಇರಲಿ, ಅದು ದುಃಖ ಅಲ್ಲ ಅವಾಗ ಅಂತ ಅವಳು ಕೇಳ್ಕೊಳ್ದ. ಅದೇ ಥರ ಇವನು ಭಾಳ ಬುದ್ಧಿವಂತಿಕೆಯಿಂದ ಕೇಳ್ಕೊಂಡಿದ್ಯಲ್ಲ,
ಈಗ ನಾನು ಕಪಿ ಬಂದಿದ್ದೇನೆ. ಭಗವಂತ ಏನು ಬೇಕಾದ್ರೂ ನರಸಿಂಹನಾಗಿ ಬರ್ತಾನೆ. ಬ್ರಹ್ಮದೇವರ ವರವನ್ನು ಸತ್ಯ ಮಾಡಲಿಕ್ಕೋಸ್ಕರ ಬರಬೇಕಾದ ಅವಶ್ಯಕತೆ ಏನು ಇಲ್ಲ. ಬ್ರಹ್ಮ ಕೊಟ್ಟಿರುವಂಥ ವರವನ್ನು ಎಲ್ಲವನ್ನೂ ಮೀರಿ ನರಸಿಂಹನಾಗಿ ಬರ್ತಾನೆ. ಹಾಗೆ ಶ್ರುತ್ವ ಹನುಮತಃ ವಾಕ್ಯಂ ರಾವಣೋ ಭೀಮ ವಿಕ್ರಮ ಸಂರಕ್ತ ನಯನ ಕ್ರೋಧ ದಿದಂ ವಚನಮಬ್ರವೀತ್. ಹನುಮಂತನ ಮಾತನ್ನು ಕೇಳಿ ರಾವಣನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ನನ್ನ ಎದುರುಗಡೆ ನಿಂತು ಇಂಥ ಮಾತನಾಡ್ತಾ ಇದೆಯಲ್ಲ. ಕ್ಷಿಪ್ರಂ ಪ್ರಹಾರ ನಿಶಂಕಂ ಸ್ಥಿರಂ ಕೀರ್ತಿಮವಾಪ್ನುಹಿ. ಹನುಮಂತ, ಒಂದು ಮುಷ್ಟಿಯು ಗುದ್ದನ್ನು ನನಗೆ ಕೊಟ್ಟುಬಿಡು. ರಾವಣನಿಗೆ ನಾನು ಒಬ್ಬ ಹೊಡೆದಿದ್ದೇನೆ ಅಂತ ನಿನ್ನ ಕೀರ್ತಿ ಲೋಕದಲ್ಲಿ ಇರುತ್ತೆ. ಯಾಕಂದ್ರೆ ನಾನು ನಿನಗೆ ಹೊಡೆದ್ರ ಮೇಲೆ ನೀನು ಖಾಲಿ ಆಗೋಗ್ತೀಯ ಅಂತ. ಅಂದರೆ ನಾವು ಸಾವಿನ ದವಡೆಗೆ ಬಂದಾಗ ಹೇಗೆ ಪ್ರತಿಯೊಂದನ್ನು ಸಾವನ್ನು ನಾವು ಎಳಕಳ್ತಾ ಇದ್ದೇವೆ ಅಂತ. ಹನುಮಂತನಿಗೆ ಹೋಗಿಬಿಟ್ಟು ಇವನು ನನಗೆ ಗುದ್ದನ್ನು ಕೊಡು ಅಂತೇಳಿ ಹೇಳ್ತಾ ಇದ್ದಾನಲ್ಲ, ಏನು ಹೇಳಬೇಕು ಇದಕ್ಕೆ? ರಾವಣಸ್ಯ ವಚಶ್ರುತ್ವ ವಾಯು ಸೂನು ವಚೋ ಬ್ರವೀತ್. ಹನುಮಂತ ಹೇಳ್ತಾನೆ, ಪ್ರಹೃತಂ ಹಿ ಮಯಾಪೂರ್ವಂ ಅಕ್ಷಂ ಸ್ಮರಸುತಂ ತವ. ನಿನ್ನ ಮಗನಾದಂಥ ಅಕ್ಷ ನಾನು ಹೊಡೆದಾಗೋಗಿದೆ. ಅಕ್ಷ ಕುಮಾರ ನನ್ನ ಸಚಕ್ರವತ್ ಭ್ರಮಾತುರಂ ನಿಧಾಯ ರಾವಣಾತ್ಮಜಂ ಅಪೋತಯ ಧರಾ ತಲೆ ಕ್ಷಣೇನ ಮಾರುತಿ ತನುಹು. ಅಕ್ಷಕುಮಾರ ಬಹಳ ಪರಾಕ್ರಮಿ, ಅಷ್ಟು ದೊಡ್ಡ ದೈತ್ಯ ಗಾತ್ರ, ಒಂದು ಪರ್ವತದ ಸದೃಶವಾಗಿದೆ ಅವನ ದೇಹ. ಓಡಿ ಬರ್ತಾ ಇದ್ದಾನೆ. ಹನುಮಂತ ನೆಗೆದು ಅವನ ಕಾಲನ್ನು ಹಿಡಿದು ತಿರುಗಿಸಿ ಅಪ್ಪಳಿಸಿ ಒಂದು ಹೊಡೆದ್ರೆ ಅಕ್ಷಕುಮಾರ ಕಾಲಿಂದ ಹಿಡಿದು ತಿರುಗಿಸ್ತಾ ಇದ್ದಾನೆ ಅಂದ್ರೆ ಹನುಮಂತನ ತಾಕತ್ತು ಎಷ್ಟಿರಬಹುದು? ಅಷ್ಟು ದೊಡ್ಡ ವ್ಯಕ್ತಿ ಅಕ್ಷಕುಮಾರ, ಅಷ್ಟು ಬಲಿಷ್ಠ. ರಾವಣನ ಬಲವನ್ನು 3 ವಿಭಾಗವನ್ನು ಮಾಡಿದರೆ ಒಂದು ಅಕ್ಷಕುಮಾರ, ಇಂದ್ರಜಿತ್, ಒಂದು ರಾವಣ. ಅಷ್ಟು ಬಲಿಷ್ಠ. ಅಕ್ಷಕುಮಾರನನ್ನು ಸ್ಮರಿಸಿಕೋ, ಅಕ್ಷಕುಮಾರನನ್ನು ಸಂಹಾರ ಮಾಡಿದ್ದು ಅಂತ ರಾವಣ ಯಾಕೆ ಹೇಳ್ತಾ ಇದ್ದಾನೆ? ನಿನ್ನನ್ನು ಸಂಹಾರ ಮಾಡುವಂಥದ್ದು ನನಗೆ ಯಾವ ವಿಷಯವೂ ಅಲ್ಲ, ಯಾವಾಗ ಬೇಕಾದ್ರೂ ಸಂಹಾರ ಮಾಡೋದು. ಯಾಕಂದ್ರೆ ನಿನ್ನಷ್ಟೇ ಬಲಿಷ್ಠನಾದ ಅಕ್ಷಕುಮಾರನ್ನು ಸಂಹಾರ ಮಾಡಾಗೋಗಿದೆ ನಾನು ಅಂತ ಹನುಮಂತ ಹೇಳ್ತಾನೆ. ಸಿಟ್ಟು ಬಂದುಬಿಡುತ್ತೆ. ಅಂದರೆ ಪುತ್ರ ಶೋಕ ನಿರಂತರಂ ಅಂತ. ತನ್ನ ಮಗ ಸತ್ತಿರುವಂತಹ ದುಃಖ ಯಾವತ್ತೂ ಇರುತ್ತೆ, ಬೇರೆ ಏನೇ ಹೋಗ್ಬೋದು. ಮಗ ಒಬ್ಬ ಯುವಕನಾಗಿರುವಂತಹ ಯೌವನಾವಸ್ಥೆಯಲ್ಲಿರುವ ಮಗ ಸತ್ತರೆ ಅದು ದುಃಖ ಕೊನೆ ತನಕ ಇರುತ್ತೆ. ಹನುಮಂತನ ಈ ಮಾತನ್ನು ಕೇಳಿ ರಾವಣನಿಗೆ ನೆನಪಾಯಿತು, ಸಿಕ್ಕಾಬಟ್ಟೆ ಸಿಟ್ಟು ಬಂತು. ಹನುಮಂತನಿಗೆ ತೆಗೆದು ಒಂದು ಗುದ್ದನ್ನು ಗುದ್ದದ. ಹನುಮಂತ ಸ್ವಲ್ಪ ಹಿಂಗೆ ವಿಕ್ವಲನಾದ ಹಾಗೆ ತೋರಿಸ್ಕೊಂಡ. ಆಮೇಲೆ ಹನುಮಂತ ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಅಥೋ ಹನುಮಾನ್ ಉರಗೇಂದ್ರ ಭೋಗ ಸಮಂ ಸ್ವಬಾಹುಂ ಭೃಶಮುನ್ನಮಯ್ಯ. ಶೇಷನ ಮೈ ತರ, ಅಂದರೆ ಆದಿಶೇಷ 1000 ಹೆಡೆಯ ಶೇಷನ ಮೈ ಎಷ್ಟು ದಪ್ಪ, ಹೇಗೆ ಉದ್ದ ಇರುತ್ತೋ ಅಂತಹ ಉದ್ದದ ಬಾವನ್ನು ತೆಗೆದು ಒಂದು ಹನುಮಂತ ದೇವರು ರಾವಣನಿಗೆ ಹೊಡೆದಾರೆ. 10 ಮುಖದಿಂದಾಗಿ ರಕ್ತವನ್ನು ಕಾರ್ತಾ ರಾವಣ ಬೀಳ್ತಾನೆ. 10 ಮುಖ ರಕ್ತ ಕಾರ್ತಾನೆ ರಾವಣ. ಅವನಿಗೆ ಬಿದ್ದಿದ್ದು. ಅಲ್ಲಿ ರಾಜರು ಒಂದು ವಿಚಾರವನ್ನು ಹೇಳ್ತಾರೆ, ಒಂದು ವೇಳೆ ಹನುಮಂತ ಹೊಡಿಲೇಬೇಕು ಅಂತ ಹೊಡೆದಿದ್ದರೆ ರಾವಣ ಸತ್ತೇ ಹೋಗ್ತಿದ್ದ. ಇಡೀ ಬ್ರಹ್ಮಾಂಡವನ್ನ ತುಂಡು ಮಾಡಬಹುದು ಹನುಮಂತ ದೇವರು. ಇಡೀ ಬ್ರಹ್ಮಾಂಡವನ್ನು ತುಂಡು ಮಾಡಬಹುದು. ಬ್ರಹ್ಮಾಂಡದ ಒಂದು ಕ್ರಿಮಿ ತರ ರಾವಣ. ಅವನನ್ನು ಹೊಡೆಯುವಂಥದ್ದು ಯಾವ ಲೆಕ್ಕ ಇದೆ ಹನುಮಂತ ದೇವರಿಗೆ? ಏನು ಸಮಸ್ಯೆ ಇಲ್ಲ, ಹೊಡೆದು ಬಿಡ್ಬೋದಾಗಿದೆ, ಸಾಯಿಸ್ಬಿಡ್ಬೋದಾಗಿದೆ ಇತ್ತು. ಭಗವಂತನ ಪ್ರತಿಜ್ಞೆ ಇದೆ, ಮಯೈವ ವಧ್ಯೋ ಭವತಂ ತ್ರಿಜನ್ಮಸು, 3 ಜನ್ಮಗಳಲ್ಲಿ ನಾನೇ ಸಾಯಿಸಬೇಕು ಅಂತ. ಹಾಗಾದ್ರೆ ಹೊಡೆದಿದ್ಯಲ್ಲ, ಇಷ್ಟು ಜೋರಾಗಿ ಹೊಡೆದ್ರು ಹನುಮಂತ ರಾವಣನಿಗೆ ಏನಾಗಿಲ್ಲ ಅಂತ ಆಯ್ತಲ್ಲ. ವೃಷ ಮುನ್ನಮಯ್ಯ, ಅಷ್ಟು ದೊಡ್ಡ ಬಾಹುವಿಂದ ಹೊಡೆದ್ರು ರಾವಣನಿಗೆ ಏನಾಗ್ಲಿಲ್ವಲ್ಲ ಅಂದ್ರೆ ರಾಜರು ಬರೀತಾರೆ, ತಂದೆ ಮಗನಿಗೆ ಹೆದರಿಸ್ಲಿಕ್ಕೋಸ್ಕರವಾಗಿ ಜೋರಾಗಿ ಕೈ ಎತ್ತುತ್ತಾರೆ, ಹೊಡಿಬೇಕಾದ್ರೆ ನಿಧಾನಕ್ಕೆ ಹೊಡಿತಾರೆ. ಹಾಗೆ ಅದೇ ಜೋರು ಎತ್ತಿ ಜೋರಾಗಿ ಹೊಡೆದು ಬಿಟ್ರೆ ಮಗನೇ ಸತ್ತು ಹೋಗಲ್ವಾ? ತಂದೆ ಹೇಗೆ ಹೆದರಿಸ್ತಾನೋ ಅದೇ ತರ ಹೆದರಿಸ್ಲಿಕ್ಕೋಸ್ಕರವಾಗಿ ಹನುಮಂತ ದೇವರು ಮಾಡಿದ್ದು. ಹನುಮಂತ ಹೇಳುವ ಮಾತನ್ನು ಅಲ್ಲಿ ಆಚಾರ್ಯ ಹಾಗೆ ಬರೀತಾರೆ, ನಾನು ನಿನಗೆ ಹೊಡೆದಿಲ್ಲ, ನಾನು ಸುಮ್ಮನೆ ನಿನಗೊಂದು ಸ್ಯಾಂಪಲ್ ಕೊಟ್ಟಿರುವಂತಹದ್ದು. ನಾನು ನಿಜವಾಗ ಹೊಡೆದಿದ್ದಿದ್ರೆ ನೀನು ಇವಾಗಲೇ ಸತ್ತು ಹೋಗಿರ್ತಿದ್ದೆ. ಅಲ್ಲಿ ಹೇಳ್ತಾರೆ, ದಶಗ್ರೀವ ಸಮಾಧೂತೋ ಯಥೋ ಭೂಮಿ ಚಲೇ ಚಲಹ.
ಹೊಡೆದಿದ್ದ ಹೊಡೆತಕ್ಕೆ ರಾವಣ ಅದರಿ ಹೋದ, ಇಡೀ ಭೂಮಿ ನಡುಗಿ ಹೋಯಿತು. ಸಂಗ್ರಾಮೇತಂ ತಥಾ ದೃಷ್ಟ ರಾವಣಂ ತಲದಾಡಿತಂ. ಅವ್ರು ಹೇಳ್ತಾರೆ, ರಾವಣ ಆಮೇಲೆ ಎದ್ದುಕೊಂಡು ಹನುಮಂತನಿಗೆ ಹೇಳೋದು, ಬಾ ಬಲೆ ಭಯಂಕರ ಮಾರೆ ನೀನು, ನನಗೆ ಈ ಪರಿಸ್ಥಿತಿ ಬರುವ ರೀತಿಯಲ್ಲಿ ಹೊಡಿತೀಯ ಅಂದ್ರೆ ನಿನ್ನ ತಾಕತ್ತು ಎಷ್ಟಿರ್ಬೋದು ಅಂತೆ. ಹನುಮಂತ ದೇವರು ಹೇಳ್ತಾರೆ, ಇಲ್ಲಿ ಧಿಕ್ಕಾರ ಇರಲಿ ನನ್ನ ಬಾಹುವಿಗೆ, ನೀನಿನ್ನೂ ಬದುಕಿ ಎದ್ದಿದೆಯಲ್ಲ. ಅಲ್ಲಿ ಹೇಳ್ತಾರೆ, ಸಾಧು ವಾನರ ವೀರ್ಯೇಣ ಶ್ಲಾಘನೀಯೋಸಿ ಮೇರಿಪುಹು ರಾವಣೇನೈವ ಮುಕ್ತಸ್ತು ಮಾರುತಿರ ವಾಕ್ಯಮಬ್ರವೀತ್ ಧಿಗಸ್ತು ಮಮ ವೀರ್ಯೇಣ ಯಸ್ತಂ ಜೀವಸಿ ರಾವಣ. ಇನ್ನೂ ಬದುಕಿದೆಯಲ್ಲ, ನನ್ನ ಪರಾಕ್ರಮಕ್ಕೆ ಎಂತ ಬೆಲೆ ಇದೆ? ಒಂದು ಸತಿ ನಾನು ಹೊಡೆದ್ರೆ ಸತ್ತೇ ಹೋಗ್ಬೇಕು ಅವನು ಇನ್ನೂ ಬದುಕಿದ್ದಾನೆ ಅಂದರೆ ನನ್ನ ಪರಾಕ್ರಮಕ್ಕೆ. ಅದು ನೀನು ಬದುಕಿದೆ ಅಂದರೆ ಅದೇನು ದೊಡ್ಡದಲ್ಲ. ಸಕೃತ್ತು ಪ್ರಹರೇ ದಾನೀಂ ದುರ್ಬುದ್ಧೆ ಕಿಂವಿಕತ್ತಸೆ ಅಂದರೆ ಹನುಮಂತ ದೇವರ ತತಸ್ತ್ವ ಮಾಮಿಕಾ ಮುಷ್ಟಿರ್ ನಯಿಷ್ಯಸಿ ಯಮಕ್ಷಯಂ. ನನ್ನ ಮುಷ್ಟಿಯ ತಾಕತ್ತೆಷ್ಟು? ದೃಷ್ಟ್ವಾ ದುಷ್ಟಾಧಿಪೋರ ಸ್ಫುಟಿತ ಕನಕ ಸದ್ಧರ್ಮ ಗುಷ್ಟಾಸ್ತಿ ಕೂಟಂ ನಿಷ್ಪಿಷ್ಟಂ ಹಾಟಗಾದ್ರ ಪ್ರಕಟ ತಟ ತಟಾಕಾತಿ ಸಂಕೋಚನೋಭೂತ್. ಅಲ್ಲಿ ಹನುಮಂತ ದೇವರ ಮುಷ್ಟಿಯ ಬಗ್ಗೆ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯ, ತ್ರಿವಿಕ್ರಮ ಪಂಡಿತಾಚಾರ್ಯ. ಅದ್ಭುತ ಸಾಹಿತ್ಯ ಮಾತ್ರ ತ್ರಿವಿಕ್ರಮ ಪಂಡಿತರದ್ದು. ಅಂದರೆ ಹನುಮಂತ ದೇವರ ಪರಾಕ್ರಮಕ್ಕೆ, ಭೀಮಸೇನ ದೇವರ ಪರಾಕ್ರಮಕ್ಕೆ, ಆ ಶಬ್ದಕ್ಕೆ ಅವರಿಗೆ ಸಾಟಿ ಇನ್ನೊಬ್ರು ಆ ಥರ ವರ್ಣನೆ ಮಾಡ್ಲಿಕ್ಕಾಗಲ್ವೇನೋ ಅನ್ನುವ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಹನುಮಂತ ದೇವರು ಒಂದು ಮುಷ್ಟಿ ತೆಗೆದು ರಾವಣನ ಎದೆಗೆ ಗುದ್ದಿದ್ರೆ ಮೇರು ಪರ್ವತದ ಬುಡದಲ್ಲಿರುವಂತಹ ರಕ್ತದ ಸಮುದ್ರದ ಥರ ಕಾಣಿಸ್ತಾ ಇದೆ ಅವನ ಎದೆ. ಅಷ್ಟು ಕವಚಗಳನ್ನು ಧರಿಸಿದ್ದಾನೆ. ಅಷ್ಟು ಒಳಗಡೆ ಇರುವಂತಹ ಅಸ್ಥಿಗಳು ಮುರಿದು ಹೋಗಿದೆ. ಮುರಿದು ಆ ಹಳ್ಳ ಆಗೋಗಿದೆ ಎದೆ ಹಳ್ಳ ಆಗಿ ರಕ್ತ ತುಂಬಿಕೊಂಡಿದೆ. ಮೇಲ್ಗಡೆ ಬಂಗಾರ, ಏನು ಹಾಕೊಂಡಿರುವಂಥ ಬಂಗಾರ ಕಾಣಿಸ್ತಾ ಇದೆ. ಬಂಗಾರದ ಪರ್ವತದ ಬುಡದಲ್ಲಿ ರಕ್ತದ ಸರೋವರದ ಕಾಣಿಸ್ತಾ ಇದೆ. ದೃಷ್ಟ್ವಾ ದುಷ್ಟ ಅಧಿಪ ಉರ ಸ್ಫುರ ದೃಷ್ಟ್ವಾ ದುಷ್ಟಾಧಿಪೋರ ಸ್ಫುಟಿತ ಕನಕ ಸ್ವಧರ್ಮ ಘೃಷ್ಟಾಸ್ತಿಕೂಟಂ. ಘೃಷ್ಟ ಅಸ್ಥಿಕೂಟಂ, ಅಸ್ಥಿ ಅಂದರೆ ಇದು ಅಸ್ಥಿಗಳು, ಎಲುಬುಗಳು. ನಿಷ್ಪಿಷ್ಟಂ ಹಾಟಕಾದ್ರಿ, ಹಾಟಕ ಅಂದರೆ ಬಂಗಾರ, ಬಂಗಾರದ ಅದ್ರಿ ಅಂದರೆ ಬೆಟ್ಟ. ಹಾಟಕಾದ್ರೆ ಪ್ರಕಟ ಕಟ ತಟಾಕಾತಿ ಶಂಕೋ. ತಟಾಕ ನೋಡಿದವರೆಲ್ಲ ಅಲ್ಲೇನು ಯಾವುದೋ ಒಂದು ರಕ್ತದ ಸಮುದ್ರ, ಇದು ಸರೋವರ ಕಾಣಿಸ್ತಾ ಇದೆಯಲ್ಲ ಅಂತ ಅನ್ನಿಸ್ಬೇಕು. ಹಾಗಾಗೋಗಿದೆ ಯಾರೇ ನೋಡೋವರಿಗೂ ಕೂಡ. ಏನಾಜೋ ರಾವಣಾರಿ ಪ್ರಿಯ ನಟನ ಪಟುಹು ಮುಷ್ಟಿರಿಷ್ಟಂ ಪ್ರದೇಷ್ಟಂ ಕಿಮ್ನೇಷ್ಟೇ. ಈ ಮುಷ್ಟಿ, ಅವರು ಆ ಮುಷ್ಟಿಗೆ ಧರಿಸಿರುವಂತಹ ಬಂಗಾರದ ಕಡಗ, ಅದ್ರ ಪ್ರಕಾಶ ಎಷ್ಟಿದ್ದಿತ್ತು ಅಂದರೆ 10 ದಿಕ್ಕುಗಳು ಕೂಡ ಲೈಟೇ ಬೇಡ, 10 ದಿಕ್ಕುಗಳಿಗೂ ಕೂಡ ಪ್ರಕಾಶ ಕೊಡ್ತಾ ಇದ್ದಿತ್ತು. ಅಂತಹ ಬಂಗಾರದ ಕಡಗವನ್ನು ಧರಿಸಿದ್ರು ಹನುಮಂತ ದೇವರು ತಮ್ಮ ಮುಷ್ಟಿಯಲ್ಲಿ. ಆ ಮುಷ್ಟಿ ಕಿನ್ನೇಷ್ಟೇ ಮೇಸತೇಷ್ಟ ಕಿನ್ನ ಇಷ್ಟಂ, ನಮಗೆ ಇಷ್ಟವಾಗಿರುವಂಥದ್ದನ್ನು ಆ ಮುಷ್ಟಿ ಕೊಡುವುದಿಲ್ವಾ? ಯಾರು ಹೇಳ್ತಾರೆ ಕೊಡಲ್ಲ ಅಂತ ಹೇಳಿಬಿಟ್ಟು? ಅಂತಹ ಮುಷ್ಟಿ. ಆ ಮುಷ್ಟಿಯಿಂದಾಗಿ ಹೊಡೆದ್ರು ರಾವಣ ಸಾಯಲಿಲ್ಲ. ಅಂದರೆ ಹನುಮಂತ ದೇವರು ಸಾಯಿಸಬಾರ್ದು ಅಂತ ಹೊಡಿಲಿಲ್ಲ ಅಷ್ಟೇ. ಹೇಳ್ತಾರೆ ಹನುಮಂತ ದೇವರು ಈ ತರಹ ಹೊಡೆದ ಮೇಲೆ ಹನುಮಂತ ದೇವರಿಗೆ ವಾಪಸ್ ಹೊಡಿತಾನೆ. ಹೊಡೆದು ಅಲ್ಲಿಂದ ಓಡು ನೀಲನ ಹತ್ರ ರಾವಣ ಅಲ್ಲಿಗೆ ಹೋಗ್ತಾನೆ. ರಥೇ ನಾತಿರತಃ ಶೀಘ್ರಂ ನೀಲಂ ಪ್ರತಿ ಸಮಭ್ಯಗಾತ್. ನೀಲನ ಹತ್ತಿರ ಹೋಗ್ತಾರೆ. ರಾವಣನಿಗೆ ನೀಲನಿಗೆ ಒಂದು ಯುದ್ಧ. ನೀಲ ಅಗ್ನಿಯ ಮಗ, ಅಗ್ನಿ ಅವತಾರ. ನೀಲ ಕಪಿ ಬಾಳ ಬಲಿಷ್ಠ. ರಾವಣ ಏನು ಮಾಡಿದ್ರು ರಾವಣ ಬಾಣ ಬಿಡ್ತಾ ಇದ್ದಾನೆ, ಮರಗಳನ್ನು ತುಂಡು ಮಾಡ್ತಾ ಇದ್ದಾನೆ, ಬೆಟ್ಟಗಳನ್ನು ತುಂಡು ಮಾಡ್ತಾ ಇದ್ದಾನೆ. ಕಪಿ ಏನು ಮಾಡುತ್ತೆ ಗೊತ್ತಾ? ಆ ನೀಲ ಸಣ್ಣ ದೇಹವನ್ನು ತಗೊಂಡು ರಾವಣನಿಗೆ ನೋಡ್ಲಿಕ್ಕಾಗಲ್ಲ. ಒಂದ್ಸತಿ ಮೇಲ್ ಹತ್ತಿ ಅವನ ರಥದ ಧ್ವಜವನ್ನು ಮುರಿದಾಕತ್ತೆ, ಕೆಳಗಡೆ ಬಂದು ಇವನ ಕಿರೀಟವನ್ನು ಬಿಸಾಕತ್ತೆ, ಅವನ ತಲೆ ಕೂದಲಿಕ್ಕೆ ಎದುರುತ್ತೆ, ರಥಕ್ಕೆ ಹೋಗುತ್ತೆ, ಅಲ್ಲ ಹಾರುತ್ತೆ ಇಲ್ಲ ಹಾರುತ್ತೆ. ಏನು ಆಗ್ತಾ ಇದೆ ಅಂತ ರಾವಣನಿಗೆ ಗೊತ್ತಾಗಲ್ಲ. ಕಪಿಗಳ ಚೇಷ್ಟೆ ಅದು. ಆವಾಗ ರಾವಣನಿಗೆ ಸಿಕ್ಕಾಬಟ್ಟೆ ಸಿಟ್ಟು ಬರುತ್ತೆ. ಧ್ವಜಾಗ್ರೆ ಧನುಷಶ್ಚಾಗ್ರೆ ಕಿರೀಟಾಗ್ರೆ ಚ ತಂಹರಿಂ ಲಕ್ಷಣೋಥ ಹನುಮಾನ್ಶ್ಚ ದೃಷ್ಟ ರಾಮಶ್ಚ ವಿಸ್ಮಿತಃ. ನೀಲನ ಈ ಯುದ್ಧವನ್ನು ನೋಡಿ, ಯಾರೂ ಮಾಡದೇ ಇರೋ ಯುದ್ಧ ಇದು. ಎಲ್ಲರೂ ತೆಗಿ ಬಂಡೆ ಬಿಸಾಕು.
ನೀಲ ಮಾಡಿರೋ ಯುದ್ಧ ಏನು? ರಾವಣನ ತಲೆ ಮೇಲೆ ಹೋಗಿ ಕೂತ್ಕೊಂಡಿದ್ದಾನೆ, ರಾವಣನ ತಲೆ ಕಿರೀಟ ಬಿಸಾಕಿದ್ದಾನೆ, ಪತಾಕಗಳನ್ನು ಬಿಸಾಕಿದ್ದಾನೆ, ಮುರಿದು ಹಾಕಿದ್ದಾನೆ. ಇಲ್ಲಿ ಹೊಡೆಯೋಣ ಅಂದ್ರೆ ಇಲ್ಲಿಲ್ಲ, ಮರುಕ್ಷಣದಲ್ಲಿ ಎಲ್ಲೋ ಇದ್ದಾನೆ, ಎಲ್ಲಿಂದನೂ ವಾಪಸ್ ಹಾರಿ ಬರ್ತಾ ಇದ್ದಾನೆ. ಈ ತರಹದ ಯುದ್ಧ ಒಂದು. ಅವಾಗ ರಾಮನಿಗೆ ವಿಸ್ಮಯ ಆಗೋಯ್ತಂತ, ಏನಪ್ಪ ಇದು, ಏನು ಯುದ್ಧ ಮಾಡ್ತಾನೆ ಇವನು, ಅಬ್ಬಾ ಶಭಾಷ್ ಅಂತ ರಾಮ ಕಳ್ತಾನಂತ. ಅವನೇನ್ ಮಾಡ್ತಾನೆ, ಅಗ್ನೇ ನಾಥ ಸಂಯುಕ್ತಂ ಗೃಹೀತ್ವ ರಾವಣ ಶರಂ ಧ್ವಜ ಶೀರ್ಷ ಸ್ಥಿತಂ ನೀಲಂ ಉದೈಕ್ಷತ ನಿಶಾಚರ. ಅವಾಗ ರಾವಣ, ನೀನು ಈ ತರಹ ಮಾಡಿದ್ರ ಕೂಡಲೇ ನನಗೇನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ಆಗ್ನೇಯ ಅಸ್ತ್ರವನ್ನು ಬಿಡ್ತೇನೆ ನಾನು. ಇವನು ರಾವಣ ಬುದ್ಧಿವಂತ ಅಲ್ಲ. ಆಗ್ನೇಯ ಅಸ್ತ್ರ, ಅಗ್ನಿಗೆ ಅಸ್ತ್ರ, ಅದು ಅಸ್ತ್ರದಿಂದಾಗಿ ಬಿಟ್ಟರೆ ಎಂಥವರು ಸುಟ್ಟು ಹೋಗ್ಬೇಕು. ಬುದ್ಧಿವಂತ ಅಂತ ಹೇಳಿಬಿಟ್ಟು ಆಗ್ನೇಯ ಅಸ್ತ್ರನ ಬಿಟ್ಟ ನೀಲನಿಗೆ, ಏನೂ ಆಗಲೇ ಇಲ್ಲ. ಯಾಕೆ? ಅಗ್ನಿಯ ಅವತಾರ ನೀಲ. ನಿರ್ಣಯದಲ್ಲಿ ಆಚಾರ್ಯ ಬರೀತಾರೆ, ಏನೂ ಆಗಲಿಲ್ಲ ಅವನಿಗೆ, ಸ್ವಲ್ಪ ಏನೋ ಒಂಚೂರು ಆಯಿತು, ಸುಟ್ಟೇ ಹೋಗಲಿಲ್ಲ ಅವನು. ಪಿತೃಮಾಹಾತ್ಮ ಸಂಯೋಗಾತ್ ಆತ್ಮನಶ್ಚಾಪಿ ತೇಜಸ ಜಾನುಭ್ಯಾಂ ಅಬದತ್ ಭೂಮೌ ನಚ ಪ್ರಾಣೇರ್ ವ್ಯಯುಜ್ಯತ. ಮಂಡಿ ಊರಿ ಕೆಳಗಡೆ ಬಿದ್ದ ಹೊರತು ಏನೂ ಆಗಲಿಲ್ಲ ಅವನಿಗೆ, ಮತ್ತೆ ಎದ್ದ ಮಾಮೂದ್. ಆಮೇಲೆ ರಾವಣ ಲಕ್ಷ್ಮಣನ ಹತ್ರ ಬರ್ತಾ ಇದ್ದಾನೆ. ಲಕ್ಷ್ಮಣನಿಗೂ ರಾವಣನಿಗೂ ಸಿಕ್ಕಾಪಟ್ಟೆ ಜೋರು ಯುದ್ಧ ಆಗತ್ತೆ. ಜಾನಾಮ ವೀರ್ಯಂ ತವ ರಾಕ್ಷಸೇಂದ್ರ ಬಲಂ ಪ್ರತಾಪಂಚ ಪರಾಕ್ರಮಂಚ ಅವಸ್ಥಿತೋಹಂ ಶರಚಾಪ ಪಾಣಿ ರಾಗಚ್ಛ ಕಿಂ ಮೋಗ ವಿಕಥನೇನ. ರಾವಣ, ನಾನು ಹಾಗೆ, ನಾನು ಹೀಗೆ, ಲಕ್ಷ್ಮಣ ನನ್ನ ಭಾಗ್ಯದಿಂದಲೇ ನೀನು ಇನ್ನೂ ಗೋಚರಿಸ್ತಾ ಇದೆಯಾ, ನಾನು ಬಿಟ್ಟರೆ ನೀನು ಸಾಹಿತ್ಯ, ಹಾಗೆ ಹೀಗೆ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾನೆ. ಲಕ್ಷ್ಮಣ ಹೇಳ್ತಾ ಇದ್ದಾನೆ, ನಾನು ಇಲ್ಲೇನು ಏನು ಮಾಡ್ತಾ ಇದ್ದೇನೆ, ನಾನು ಸುಮ್ಮನೆ ಕೂತ್ಕೊಂಡಿದ್ದೇನಾ? ಧನುಸ್ಸು ಬಾಣಗಳನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದೀನಿ ತಾನೆ, ಯಾಕೋಸ್ಕರವಾಗಿ ನೀನು ಬಾಯಿ ಬಂದಾಗ ಮಾತಾಡ್ತಾ ಇದೆಯಾ? ಬಾ ಯುದ್ಧಕ್ಕೆ ಬಾ, ನನಗೆ ಹೊಡಿ ಬಾ ಅಂತ ಕರೀತಾನೆ. ಸಿಟ್ಟು ಬರುತ್ತೆ, ಬರ್ತಾನೆ. ಸಲಕ್ಷ್ಮಣಶ್ಚಾಶು ಶರಾನ್ ಶತಾಗ್ರಾನ್ ಮಹೇಂದ್ರ ವಜ್ರಾಶನಿ ತುಲ್ಯ ವೇಗಾನ್ ಸಂಧಾಯ ಚಾಪೆ ಜ್ವಲನ ಪ್ರಕಾಶಾನ್ ಸಸರ್ಜ ರಕ್ಷೋದಿ ಪತೇರ್ವಧಾಯ. ರಾಕ್ಷಸನ ರಾವಣನ ಎದೆಗೆ ಸಿಕ್ಕ ಒಂದರ ಹಿಂದೆ ನಾವು ಹೇಳಿದ್ವಿ, ಒಂದು ಸತಿಗೆ 500 ಬಾಣ ಬಿಡ್ತಾ ಇದ್ದ ಲಕ್ಷ್ಮಣ. ಆ ರೀತಿಯಾಗಿ ಬಾಣ ಬಿಡ್ಲಿಕ್ಕೆ ಶುರು ಮಾಡ್ದ. ರಾವಣನಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಶಕ್ತಿ ಅನ್ನುವಂತಹ ಒಂದು ಆಯುಧ, ಭಾರಿ ಬಲಿಷ್ಠ ಆಯುಧ ಅದನ್ನು ತೆಗೆದು ಲಕ್ಷ್ಮಣನಿಗೆ ಬಿಸಾಡ್ದ ರಾವಣ. ಜಗ್ರಾಹ ಶಕ್ತಿಂ ಸಮುದಗ್ರ ಶಕ್ತಿ ಸ್ವಯಂಭು ದತ್ತಂ ಯುಧಿ ದೇವಶತ್ರು. ಬ್ರಹ್ಮದೇವರು ಕೊಟ್ಟಿರುವಂತಹ ಆಯುಧ ಅದು, ಶಕ್ತಿ ಆಯುಧ. ಲಕ್ಷ್ಮಣನಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಂದು ಬಿತ್ತು. ಸಶಕ್ತಿಮಾನ್ ಶಕ್ತಿ ಸಮಾಹತಸ್ತನ್ ಭೂಮೋ ಪ್ರಜ್ವಲ ರಘು ಪ್ರವೀರ ತಂ ವಿಕ್ವಲಂತಂ ಸಹಸಾಭ್ಯಪೇತ್ಯ ಜಗ್ರಾಹ ರಾಜ ತರಸಾ ಭುಜಾಭ್ಯಾಂ. ಆಮೇಲೆ ಲಕ್ಷ್ಮಣನು ಬಿದ್ದರೂ ಕೂಡಲೇ ರಾವಣ ಲಕ್ಷ್ಮಣನನ್ನು ಎತ್ತುಕೊಳ್ಳಿಕ್ಕೆ ಹೋಗ್ತಾನೆ. ಅವ್ರ ಮಗನನ್ನು ಎತ್ಕೊಳ್ಳೋಕ್ಕೆ ಹೋಗಿ ಎತ್ಕೊಂಡ್ರೆ ಅಲ್ಲಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಲಕ್ಷ್ಮಣನಿಗೆ ನೆನಪಾಗೋಗಿದೆ, ನಾನು ಶೇಷನ ಅವತಾರಿ ಅಂತ ಹೇಳಿಬಿಟ್ಟು. ಆಚಾರ್ಯರು ಬರೀತಾರೆ, ಸಹಸ್ರ ಮೂರ್ಧ್ನೋಸ್ಯ ಬತೈಕ ಮೂರ್ಧನಿ ಸಸಪ್ತ ಪಾತಾಳ ಗಿರೀಂದ್ರ ಸಾಗರಾಹ ಧರಾ ಕಿಲೇಯಂ ನನು ಸರ್ಷಪಾಯತಿ ಪ್ರಹಸ್ಯ ಕೋನಾಮ ಹರೇತ್ತಮೇನಂ. ಇಡೀ 14 ಲೋಕಗಳು, ಭೂಮಿ, 7 ಸಮುದ್ರ, 7 ದ್ವೀಪಗಳು ಎಲ್ಲವೂ ಕೂಡ ಲಕ್ಷ್ಮಣನ 1000 ಹೆಡೆಯ ಒಂದು ಹೆಡೆಯಲ್ಲಿ ಒಂದು ಸಾಸಿವೆ ಕಾಳು ಥರ ಇದೆ. ಅಂತಹ ಲಕ್ಷ್ಮಣನನ್ನ ಯಾವ ವ್ಯಕ್ತಿ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇದೆ? ಲಕ್ಷ್ಮಣನನ್ನ ರಾವಣ ಒಂದು ವೇಳೆ ಎಳೆದ್ರೆ ಭೂಮಿ ಅಲ್ಲಾಡ್ತಾ ಇದೆ ಹೊರತು 20 ಕೈ, 20 ಬಾಹು, 20 ಕೈಯಿಂದಾಗಿ ರಾವಣ ಎಳಿತಾ ಇದ್ದಾನೆ. ಭೂಮಿ ಎಳೆದು ಬರುತ್ತೆ ಹೊರತು ಲಕ್ಷ್ಮಣ ಬರ್ತಾ ಇಲ್ಲ. ಆ ರೀತಿಯಾಗಿ ಪರಾಕ್ರಮ ಲಕ್ಷ್ಮಣನದ್ದು. ನೋಡಿ, ಹಿಮವಾನ್ ಮಂದರೋ ಮೇರುಹು ತ್ರೈಲೋಕ್ಯಂಬ ಸಹಾಮರೈಹಿ ಶಕ್ಯಂ ಭುಜಾಭ್ಯಾಮುದ್ಧರ್ತುಂ ನಸಂಖ್ಯೆ ಭರತಾನುಜಃ. ಇಡೀ ಹಿಮಾಲಯ ಪರ್ವತವನ್ನೇ ಎತ್ತಿ ಬಿಡ್ಬೋದು ರಾವಣ ಬೇಕಾದ್ರೆ. 20 ಕೈಯಿಂದಾಗಿ ಮೇರು ಪರ್ವತವನ್ನು ಎತ್ತಬಹುದು, ಮಂದರ ಪರ್ವತವನ್ನು ಎತ್ತಬಹುದು ರಾವಣ. ಆದರೆ ಯುದ್ಧದಲ್ಲಿ ಲಕ್ಷ್ಮಣನನ್ನು ಎತ್ತಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ.
ಆಮೇಲೆ ಅಥವಾಯುಸುತ ಕೃತ ರಾವಣಂ ಸಮಭಿತ್ರವತ, ಎಲ್ಲ ಕಡೆಯಲ್ಲಿ ನಮ್ಮ ವಾಯುದೇವರಿದ್ದಾರೆ. ಲಕ್ಷ್ಮಣನಿಗೆ ಹೀಗಾಯ್ತಾ, ಬಂದರು ವಾಯುದೇವರು ಇಮಿಡಿಯೇಟ್ ಬಂದು ಹನುಮಂತ ದೇವರು ಮತ್ತೆ ರಾವಣನಿಗೆ ಹೊಡಿತಾರೆ. ತೇನ ಮುಷ್ಟಿ ಪ್ರಹಾರೇಣ ರಾವಣೋ ರಾಕ್ಷಸೇಶ್ವರ ಜಾನುಭ್ಯಾಂ ಅಪತತ್ ಭೂಮೋ ಚಚಚಾಲಚ ಪಪಾತಚ. ಆಮೇಲೆ ಹನುಮಂತ ದೇವರು ಏನು ಮಾಡ್ತಾರೆ ಅಂದ್ರೆ ಲಕ್ಷ್ಮಣನನ್ನು ಎತ್ಕೊಳ್ತಾರೆ. ಹನುಮಂತ ದೇವರು ಆರಾಮಾಗಿ ಲಕ್ಷ್ಮಣನನ್ನು ಎತ್ತುಕೊಂಡು ಹೊರಟು ಅನಂತರದಲ್ಲಿ ಮಮ ಪೃಷ್ಟಂ ಸಮಾರುಖ್ಯ ರಾಕ್ಷಸಂ ಮರಹಸಿ ವಿಷ್ಣುರ್ಯಥಾ ಗರುತ್ಮಂತಂ ಬಲವಂತಂ ಸಮಾಹಿತಃ. ರಾಮನ ರಾಮನ ಎದುರುಗಡೆ ಬರ್ತಾ ಇದ್ದಾನೆ ರಥವನ್ನು ಏರಿಕೊಂಡು. ರಾಮನಿಗೆ ಯುದ್ಧಕ್ಕೋಸ್ಕರವಾಗಿ ಬರ್ತಾ ಇದ್ದಾನೆ. ಹನುಮಂತ ದೇವರಿಗೆ ಸಿಟ್ಟು ಬಂದುಬಿಡುತ್ತೆ. ಅವನು ಒಬ್ಬ ರಾವಣ ರಥದಲ್ಲಿದ್ದಾನೆ, ನನ್ನ ದೇವ ಭೂಮಿಯಲ್ಲಿ ನಿಂತ್ಕೊಳ್ಳೋದ ಸಾಧ್ಯ ಇಲ್ಲ. ಹನುಮಂತ ದೇವರು ಬಂದು ಪ್ರಾರ್ಥನೆ ಮಾಡ್ತಾರೆ, ಭಗವಂತ ಸ್ವಾಮಿ ನೀನು ನನ್ನ ಹೆಗಲ ಮೇಲೆ ಕೂತ್ಕೊಳ್ಬೇಕು. ಹನುಮಂತ ದೇವರು ರಾಮನನ್ನ ಹೆಗಲ ಮೇಲೆ ಕೂತ್ಕೊಂಡು 100 ಪಟ್ಟು ಜಾಸ್ತಿ ಯಾರು ಗರುಡನಿಗಿಂತಲೂ ಆ ರೀತಿಯಾಗಿ ಹೊತ್ತುಕೊಂಡು ಹಾರಿಕೊಂಡು ಹೋಗ್ತಾ ಇದ್ದಾರೆ. ವಾಯುಪುತ್ರಂ ಮಹಾವೀರ್ಯಂ ವಹಂತಂ ರಾಘವಂ ರಣೆ. ವಾಯುಪುತ್ರ ಹನುಮಂತ ಭಗವಂತ ರಾಮನನ್ನ ಹೊತ್ತುಕೊಂಡು ಹೋಗ್ತಾ ಇದ್ದಿದ್ದನ್ನು ನೋಡಿ ರಾವಣನಿಗೆ ಸಿಟ್ಟು ಬಂದುಬಿಡುತ್ತೆ. ಹಿಂದಿನದ್ದೆಲ್ಲ ನೆನಪಾಯಿತು. ರಾಮನನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನ ಹನುಮಂತ ಅಂತ ಹೇಳಿಬಿಟ್ಟು ಮತ್ತೊಂದಿಷ್ಟು ಬಾಣಗಳನ್ನೆಲ್ಲ ಬಿಟ್ಟ. ಹನುಮಂತನಿಗೆ ಏನೂ ಆಗಲಿಲ್ಲ. ಸರಾಮ ಬಾಣಾಭಿಹತೋ ವೃಷಾರ್ಥ ಚಚಾಲ ಚಾಪಂಚ ಮುಮೋಚ ವೀರಃ. ರಾಮ ವಾಪಸ್ಸು ನನ್ನ ಭಕ್ತ ಹನುಮಂತನಿಗೆ ಬಾಣ ಬಿಡ್ತೀಯ ನೀನು. ಸಿಟ್ಟು ಬಂದು ವಾಪಸ್ಸು ರಾಮ ಅಷ್ಟೂ ಬಾಣಗಳನ್ನು ಬಿಡ್ತಾನೆ ರಾವಣನಿಗೆ. ಅವನ ಕೈಯಲ್ಲಿರುವಂತಹ ಧನುಸ್ಸು ಎಲ್ಲವೂ ಕೂಡ ಬಿದ್ದೋಯ್ತು. ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ತಂ ವಿಕ್ವಲಂತಂ ಪ್ರಸಮೀಕ್ಷ ರಾಮ ಸಮಾದದೆ ದೀಪ್ತಂ ಅಥಾರ್ಧ ಚಂದ್ರಂ ತೇನಾರ್ಕ ವರ್ಣಂ ಸಹಸಾ ಕಿರೀಟಂ ಚಿಚ್ಛೇದ ರಕ್ಷೋದಿ ಪತೇರ್ ಮಹಾತ್ಮ. ಅವನ ಕಿರೀಟವೇ ಬೇಡ. ಯಾಕೆ ಆ ಕಿರೀಟ ಮತ್ತೆ ವಿಭೀಷಣನಿಗೆ ಇಡ್ತೀನಲ್ಲ, ನಿನಗೆಂತಕ್ಕೆ ಕಿರೀಟ? ಮತ್ತೆ 10 ತಲೆಗೆ ಮಾರ 10 ಎಷ್ಟು ವೇಸ್ಟ್ ಎಷ್ಟು ಜಾಸ್ತಿ ಎಲ್ಲವನ್ನು ಒತ್ತರಿಸ್ತಾ ಭಗವಂತ. ಯಾವ ಕಿರೀಟ ಬೇಡ, ಅಷ್ಟೂ ಕಿರೀಟಗಳನ್ನು ಹೊಡೆದ. ಆಮೇಲೆ ತಮ್ ನಿರ್ವಿಷ ವಿಷ ಸನ್ನಿಕಾಶಂ ಶಾಂತಾರ್ಚಿಷಂ ಸೂರ್ಯಮಿವ ಅಪ್ರಕಾಶಂ ಗತಶ್ರಿಯಂ ಕೃತ್ತ ಕಿರೀಟಕೂಟ ಮುವಾಚ ರಾಮೋ ಯುಧಿ ರಾಕ್ಷಸೇಂದ್ರಂ. ಮತ್ತೆ ರಾಮನಿಗೆ ಕಾರುಣ್ಯ ನೋಡಿ, ಮತ್ತೆ ರಾವಣನಿಗೆ ಹೇಳ್ತಾ ಇದ್ದಾನೆ. ರಾಮ ಏನು ಹೇಳ್ತಾ ಇದ್ದಾನೆ? ಇನ್ನೂ ನಿನಗೆ ಭೋಗಿಸುವ ಆಸೆ ಇದ್ದರೆ ಹೋಗು, ಮತ್ತೆ ಲಂಕೆಗೆ ಹೋಗು. ನಾಳೆ ಯುದ್ಧಕ್ಕೆ ಬಾ. ಏನು ತಿಂದು ಕುಡಿಬೇಕೋ ಎಲ್ಲ ಕುಡಿ, ಸುಧಾರಿಸ್ಕೊಂಡು ಹೊಸದಾದಂಥ ಬಿಲ್ಲು ಬಾಣಗಳನ್ನೆಲ್ಲವನ್ನು ಕೂಡ ತಗೊಂಡು ಮತ್ತೆ ಯುದ್ಧಕ್ಕೆ ಬಾ. ಯಾರು ಕೊಡ್ತಾರೆ ಈ ತರಹ ಆಪರ್ಚುನಿಟಿಗಳನ್ನು? ಮತ್ತೆ 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 ಅವನಿಗೆ ಅವಕಾಶಗಳು. ಗಚ್ಚಾನು ಜಾನಾಮಿ ರಣಾರ್ಧಿತಸ್ತ್ವಂ ಪ್ರವಿಶ್ಯ ರಾತ್ರಿಂಚರ ರಾಜಲಂಕಾಂ ಆಶ್ವಾಸ್ಯ ನಿರ್ಯಾಹಿ ರಥೀಚ ಧನ್ವಿ ತದಾ ಬಲಂ ದ್ರಕ್ಷಸಿ ಮೇ ರಥಸ್ಯ. ಆಮೇಲೆ ನನ್ನ ಬಲವನ್ನು ನೀನು ನೋಡ್ತೀಯ. ನೀನು ಇವತ್ತು ಹೋಗಿ ಅಲ್ಲಿ ಏನಾದರೂ ತಿಂದು ಕುಡಿಯುವಂತಹದ್ದು ಅವಕಾಶಗಳೇನಾದರೂ ನಿನಗೆ ಬಾಕಿ ಉಳಿದಿದ್ರೆ ಎಲ್ಲ ಮದ್ಯಗಳನ್ನು ಕೊಡಿ. ಯಾರೆಲ್ಲ ರಾಕ್ಷಸರು ಯಾರಿಂದೆಲ್ಲ ರಕ್ತ ಕುಡಿಬೇಕು ಅಂತ ಸ್ಟಾಕ್ ಇಟ್ಕೊಂಡಿದೆಯೋ ಎಲ್ಲ ರಕ್ತಗಳನ್ನು ಕೊಡಿ. ಎಲ್ಲ ಕುಡಿದು ಎಲ್ಲ ಭೋಗಗಳನ್ನು ಅನುಭವಿಸಿ ಬಾ. ಮುಂದೆ ಲಂಕೆ ಇರಲ್ಲ ಅಂತಲ್ಲ, ಲಂಕೆ ಇದ್ರೂ ನೀನಿರಲ್ಲ, ರಾಜನಾಗೂ ಇರಲ್ಲ, ಪ್ರಾಣದಲ್ಲಿಯೂ ಇರಲ್ಲ. ಸಯೋ ಮುಕ್ತೋ ಹತ ದರ್ಪಹರ್ಷೋ ನಿಕೃತ್ಯ ಚಾಪಾಸಿ ಹತಾಶ್ವ ಸೂತಃ ಶರಾರ್ಧಿತಃ ಕೃತ ಮಹಾಕಿರೀಟೋ ವಿವೇಶ ಲಂಕಾಂ ಸಹಸಾಸ ರಾಜ. ಅವನು ಹೇಳ್ತಿದ್ದಾಗೆ ರಾವಣ ಲಂಕೆಯಲ್ಲೇ ಇದ್ದಾನೆ. ಅವನು ಹೇಳಿ ಇನ್ನೂ ಮುಗಿಸ್ಲೇ ಇಲ್ಲ, ರಾಮ ಹೇಳಿ ಮುಗಿಸ್ಲಿಲ್ಲ, ರಾವಣ ಲಂಕೆಗೆ ಹೋಗಿ ಆಗೋಗಿದೆ.
ತಸ್ಮಿನ್ ಪ್ರವಿಷ್ಟೆ ರಜನೀಚರೇಂದ್ರೇ ಮಹಾಬಲೆ ದಾನವ ದೇವಶತ್ರು ಹರೀನ್ ವಿಶಲ್ಯಾನ್ ಸಹ ಲಕ್ಷ್ಮಣೇನ ಚಕಾರ ರಾಮ ಪರಮಾಹ ವಾಗ್ರೆ ತಸ್ಮಿನ್ ಪ್ರಭಿನ್ನೆ ತ್ರಿದಶೇಂದ್ರ ಶತ್ರು ಸುರಾಸುರ ಭೂಗಣ ದಿಶಶ್ಚ ಸಸಾಗರ ಸರ್ಷಿ ಮಹೋರಗಾಶ್ಚ ತಥೈವ ಭೂಮ್ಯಂಬುಜ ಅಂಬುಚರಾಶ್ಚ ಹೃಷ್ಟಾಹ. ಈ ತರಹ ರಾಮನಿಗೆ ಆದ ಯುದ್ಧವನ್ನು ನೋಡಿ ಎಲ್ಲ ದೇವತೆಗಳು, ಭೂತಗಣಗಳು, ದಿಗ್ದೇವತೆಗಳು, ಸಮುದ್ರವಾಸಿಗಳು, ಋಷಿಗಳು ಎಲ್ಲರೂ ಕೂಡ ಭಗವಂತನನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಎಲ್ಲರೂ ಕೂಡ ಭಗವಂತನಿಗೆ ಜಯ ಜಯ ಭಗವಂತ ಜಯರಾಮ ಅಂತ ಜಯಘೋಷವನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಲ್ಲಿಗೆ ಈ ಒಂದು ಯುದ್ಧಕಾಂಡದ ಒಂದು 6-7 ದಿನಗಳ ಒಂದು ಕಿಂಚಿತ್ ಅನುವಾದ. ಇದರಲ್ಲಿ ಅನೇಕ ದೋಷಗಳಿದ್ದೇ ಇರ್ತದೆ. ತುಂಬ ಸೌಭಾಗ್ಯದ ವಿಷಯ ಏನು ಅಂತಂದರೆ, ಪಾಯಂ ಪಾಯಂ ಶ್ರುತಿಚು ಲೋಕಿತಂ ರಾಮನಾಮಾಮೃತಂ ಯಃ ಧ್ಯಾಯನ್ ಮನಸಿ ಸತತಂ ಬ್ರಹ್ಮ ತತ್ತಾರಕಾಖ್ಯಂ ಜಾಪಂ ಪ್ರಕೃತಿ ವಿಕೃತೌ ಪ್ರಾಣಿನಾಂ ಕರ್ಣಮೂಲೆ ವೀಥ್ಯಾಂ ಅಟತಿ ಜಟಿಲಃ ಕೋಪಿ ಕಾಶಿ ನಿವಾಸಿ. ಒಬ್ಬ ವ್ಯಕ್ತಿ ಯಾವತ್ತೂ ಕೂಡ ರಾಮದೇವರ ಮಂತ್ರವನ್ನ ಪಾನ ಮಾಡ್ತಾ ಇರ್ತಾರೆ, ರಾಮಾಮೃತವನ್ನ ಪಾನ ಮಾಡ್ತಾ ಇರ್ತಾರೆ. ಯಾವತ್ತೂ ರಾಮನಾಮಸ್ಮರಣೆ. ಇಡೀ ಶ್ರುತಿಯ ಸಾರ ಏನು ಅಂದರೆ ರಾಮನಾಮ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಅಂತ ನಾವು ಹೇಳ್ತೇವಲ್ಲ, ರಾಮ ಎನ್ನುವ ಅಕ್ಷರದಿಂದ 2 ಅಕ್ಷರ, ಅದು ಇಡೀ ಶ್ರುತಿಗಳ ಸಾರ. ಅದನ್ನ ಆ ಅಮೃತವನ್ನು ಕುಡಿತಾ ಇರ್ತಾರೆ. ಯಾವತ್ತೂ ರಾಮನ ಧ್ಯಾನ. ಯಾವ ಒಬ್ಬ ವ್ಯಕ್ತಿ ಒಂದು ವೇಳೆ ಕಾಶಿಯಲ್ಲಿ ಮರಣ ಹೊಂದಿದರೆ ಅವಾಗ ಕಿವಿಯಲ್ಲಿ ಬಂದು ರಾಮನ ಮಂತ್ರ ಜಪವನ್ನು ಮಾಡ್ತಾರೆ. ಅಂತಹ ವೀಥ್ಯಾಂ ಅಟತಿ ಜಟಿಲಃ ಕೋಪಿ ಕಾಶಿ ನಿವಾಸಿ. ಬೀದಿಯಲ್ಲಿ ಹುಚ್ಚನಂತೆ ಯಾರೋ ಒಬ್ಬ ಕಾಶಿ ನಿವಾಸಿ ತಿರುಗುತ್ತಾ ಇರ್ತಾನೆ. ಯಾರು ಸಾಯ್ತಾರೋ ಅವರನ್ನು ಮೋಕ್ಷಕ್ಕೆ ಕಳಿಸೋಣ ಅಂತ. ಅಂತಹ ರುದ್ರದೇವರ ಸನ್ನಿಧಾನ ಆಖ್ಯಾನದಲ್ಲಿ ಕೃಷ್ಣ, ಹನುಮಂತ, ರುದ್ರದೇವರು ಬಂದಿದ್ದಾರೆ ಸೋದಾ ಕ್ಷೇತ್ರಕ್ಕೆ ಅನ್ನುವ ವಿಚಾರವನ್ನು ಹೇಳಬೇಕಾದ್ರೆ, ಹಿತ್ವಾ ಮದಾಶ್ರಯಾಂ ಸ್ಥಾತುಂ ನತೋತ್ಸೇಹೇ ಕದಾಪಿ ಇತಿ ಬುದ್ಧೈವ ರುದ್ರಸ್ತು ದೇವಸ್ತತ್ತೀರಗೋಭವತ ಹಿತ್ವಾ ಮತ್ ಸ್ವಾಮಿನಂ ಸ್ಥಾತುಂ ನಚೋತ್ಸೇಹೇ ಕದಾಪಿ ಇತಿ ಬುದ್ಧೇವ ಹನುಮಾನ್ ದೇವಸ್ತತ್ತೀರಗೋಭವತ್ ಅಂತೇಳಿ ಹೇಳ್ತಾರೆ. ಅಂದರೆ ರುದ್ರದೇವರು ಬರ್ತಾರೆ. ಯಾಕೆ? ಗಂಗಾ ಬಂದಿದ್ದಾಳೆ, ನಾನು ಬರಬೇಕು. ರುದ್ರದೇವರು ಬರ್ತಿದ್ದಾಗೆ ಹನುಮಂತ ದೇವರು ಏನು ಹೇಳ್ತಾರೆ? ನನ್ನ ಸ್ವಾಮಿ ಬಂದಿದ್ದಾನೆ, ನಾನು ಬರದೇ ಇರ್ಲಿಕ್ಕಾಗತ್ತಾ ಅಂತ. ಅಲ್ಲ, ಹನುಮಂತ ದೇವರು ಸ್ವಾಮಿ ರುದ್ರದೇವರ, ಹನುಮಂತ ದೇವರ ಒಡೆಯನ ರುದ್ರದೇವರು. ಇದು ಹೇಗೆ ಹೇಳಿದ್ರು ಅಂದರೆ, ಅಲ್ಲಿ ವ್ಯಾಖ್ಯಾನಕಾರ ಬರೀತಾರೆ, ರುದ್ರದೇವರು ಬಂದಿದ್ದಾರೆ ಅಂತೇಳಿ ಹೇಳಿದರೆ ಅಲ್ಲಿ ರಾಮ ಬಂದಿದ್ದಾನೆ ಅಂತಾನೆ ಅರ್ಥ. ರಾಮ ಬಂದಿದ್ದಾರೆ ಅಂತೇಳಿ ಆದರೆ ಅವಾಗ ಹನುಮಂತ ಬರಲೇಬೇಕು. ಹಾಗಾಗಿ ರುದ್ರದೇವರ ಸನ್ನಿಧಾನ ಇದೆ ಅಂತೇಳಿ ಆದರೆ ಅಲ್ಲಿ ರಾಮದೇವರಿದ್ದಾರೆ. ಅದರಲ್ಲೂ ರಾಮದೇವರು ರುದ್ರದೇವರ ಸನ್ನಿಧಾನದಲ್ಲಿ ಅಲ್ಲದೇನೆ ಇಲ್ಲಿ ವಿಶೇಷವಾಗಿದ್ದಾರೆ. ಇಂತಹ ಸನ್ನಿಧಾನ ರುದ್ರದೇವರ ಸನ್ನಿಧಾನದಲ್ಲಿ, ಹನುಮಂತರ ಸನ್ನಿಧಾನದಲ್ಲಿ ಇಲ್ಲಿ ಹನುಮಂತ ಇದ್ದಾರೆ, ರುದ್ರದೇವರಿದ್ದಾರೆ. ಇವರ ಸನ್ನಿಧಾನದಲ್ಲಿ ರಾಮಾಯಣವನ್ನು ಹೇಳುವಂತಹದ್ದು ತುಂಬ ವಿಶೇಷವಾಗಿರುವಂತಹ ಭಗವಂತ ನನ್ನ ಮೇಲೆ ಮಾಡಿರುವಂತಹ ಅನುಗ್ರಹ. ಅಂತಹ ಅವಕಾಶವನ್ನು ತುಂಬ ಉತ್ತಮ ವಾಗ್ಮಿ ವಿದ್ವಾಂಸರುಗಳು ಎಲ್ಲ ಕಡೆಯಲ್ಲಿದ್ದಾರೆ. ಯಾರನ್ನಾದರೂ ಕರೆಸಿ ಮಾಡ್ಬೋದಾಗಿದ್ದಿತ್ತು. ನನಗೊಂದು ಅವಕಾಶ ಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ಮಗದೊಮ್ಮೆ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ನನ್ನ ವಾಕ್ಕುಸುಮಗಳನ್ನು ಹರಿವಾಯು ಗುರುವಂತರ್ಗತ ಲಕ್ಷ್ಮೀ ಹಯಗ್ರೀವಾಭಿನ್ನ ಸೀತಾಪತಿ ರಾಮಚಂದ್ರ ನಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಸುರಗಣ ಪರಿವಾರ ಶೋಭಮಾನೋರುಹಾರ ಕರಿಕರ ಸಮಹಸ್ತ ಕಾಂಚನೋದ್ದೀಪ್ತವಸ್ತ್ರ ಶುಭಜನ ಕೃತಗಾನ ಶೇಷಭೋಗೆ ಶಯಾನ ಪ್ರಭುರಯಂ ಅವಿನಾಶ ಪ್ರಿಯತಾಂ ಇಂದಿರೇಶ.
ಶ್ರೀಕೃಷ್ಣ ಅರ್ಪಣಮಸ್ತು. ನಮ್ಮ ನಿರಂತರ ಜ್ಞಾನ ಸತ್ರದ 8ನೇ ತಿಂಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಶ್ರೀ ವಿಷ್ಣು ತತ್ವ ಆಚಾರ್ಯವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಈ ದಿನಗಳಲ್ಲಿ ಬಹಳಷ್ಟು ಶ್ರಮಪಟ್ಟು ಈ ಯುದ್ಧಕಾಂಡದ ವರ್ಣನೆಯನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಲೌಕಿಕ ಜೀವನಕ್ಕೂ ಕೂಡ ಏನೋ ಸಂಬಂಧ ಆಗುತ್ತೆ ಅದನ್ನು ಕೂಡ ಸಮಂಜಸವಾಗಿ ಹೇಳಿಕೊಂಡು ಬಂದಿದ್ದಾರೆ. ಬಹಳಷ್ಟು ಕಟ್ಟಿದ್ದಾರೆ. ಯಾವುದೇ ಒಂದು ವಿದ್ವಾಂಸರಿಗೂ ಕೂಡ ಕಡಿಮೆ ಇಲ್ಲದಂತೆ ನಮ್ಮ ಸ್ಥಳೀಯ ಪ್ರತಿಭೆ ಬೆಳೆಯುತ್ತೆ. ಎಲ್ಲರಿಗೂ ಒಂದು ಒಳ್ಳೆಯ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಹೀಗೆ ಇವರು ಇನ್ನಷ್ಟು ಮಾಡುವಂತಾಗಲಿ ಪ್ರವಚನಗಳು ಇಲ್ಲಿಯೇ ಇನ್ನಷ್ಟು ಇವರಿಗೆ ಅವಕಾಶ ಆಗುತ್ತೆ ಅಂತ ನಾನು ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮಂಗಳಪೂರ್ವಕ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ನಮ್ಮ ನಿರಂತರ ಜ್ಞಾನಸಂತ ರಾಮಾಯಣ 2 ತಿಂಗಳಲ್ಲಿ ಮಂಗಳ ಆಗುತ್ತೆ. ಮುಂದಿನ ತಿಂಗಳು ಯುದ್ಧಕಾಂಡದ ಪೂರ್ತಿ ಆಗುತ್ತೆ. ಎಸ್ಆರ್ ರವೀಂದ್ರ ಭಟ್ರು ಮಾಡ್ತಾರೆ. ಅದರ ಮುಂದಿನ ತಿಂಗಳು ಅವ್ರ ತಮ್ಮ ಹರಿಪ್ರಸಾದ್ ಭಟ್ರು ಉತ್ತರಾಖಂಡ ಮಾಡಿ ಮಂಗಳ ಮಾಡ್ತಾರೆ. ಅಂದರೆ ಈ ರಾಮಾಯಣದ ಪ್ರವಚನ ಮಂಗಳ ಆಗುತ್ತೆ. ಆ ಕಡೆಯ ದಿವಸ ಮಂಗಳ ದಿವಸ ಉತ್ತರಾಖಂಡ ಮಂಗಳ ಆಗೋ ದಿವಸ ಸುಬ್ರಹ್ಮಣ್ಯ ಸ್ವಾಮಿಗಳು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿಗಳು ಸಂಸ್ಥಾನ ಪೂಜೆ, ಶಿಕ್ಷೆ ಮತ್ತು ನಮ್ಮ ಉಪನ್ಯಾಸ ಮಂಗಳ ಕಾರ್ಯಕ್ರಮ ಇದನ್ನೆಲ್ಲ ನಾವು ಒಪ್ಕೊಂಡಿದ್ದೀವಿ ದೇವರ ಅನುಗ್ರಹದಿಂದ. ಅದಕ್ಕೆಲ್ಲರೂ ಇದೇ ರೀತಿ ಬಂದು ಸಹಕಾರ ಕೊಡಬೇಕಾಗುತ್ತೆ ಪೂರ ಇದಕ್ಕೆ. ಕಡೆಗೆ ಮತ್ತೊಂದು ಸಣ್ಣ ಸಂಕಲ್ಪ ಮಾಡಿದ್ದೀವಿ. ಸಾಗರ ಹತ್ರ ಕೇಳಿದೆ, ಮಹಾಭಾರತ ರಾಮಾಯಣ ಮಹಾಭಾರತ ನಮಗೆ ಕಂಡಿದ್ದಂಗೆ ರಾಮಾಯಣ ಒಂದಾದ್ರೆ ಆಗಲ್ಲ, ಮಹಾಭಾರತ ಆಗಬೇಕು ಅಂತ 18 ಪರ್ವ, ತಿಂಗಳಿಗೆ ಒಂದು ಪರ್ವ ಅಂತ 18 ತಿಂಗಳು ಮಹಾಭಾರತ ಮತ್ತು ಮುಂದಿನ ತಿಂಗಳಿಂದ ಶುರುವಾಗುತ್ತೆ. ಅದರಲ್ಲಿ ಕಡೆ ಸ್ವರ್ಗಾರೋಹಣ ಪರ್ವ ನಮ್ಮ ಸ್ವಾಮಿಗಳೇ ಮಾಡ್ತಾರೆ. ಅಷ್ಟವಲ್ಲದೆ ಮುಂದಿನ ಈ ವರ್ಷದ ಕಾರ್ತಿಕ ಮಾಸ ಅಲ್ಲ, ಮುಂದಿನ ವರ್ಷ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಮುಗಿದ ಮೇಲೆ ಅವರು ಒಂದು ಡೇಟನ್ನು ಸೆಟ್ ಮಾಡ್ತಾರೆ. ಮಾಡಿ ನೋಡೋಣ. 7 ದಿವಸ ಅವ್ರಿಗೆ ಹೇಳಿದ್ದೀವಿ, ಆಯ್ತು ಮಾಡೋಣ ಅಂತ ಕೇಳಿದ್ದಾರೆ. ನೋಡೋಣ ಜ್ಞಾಪಕ ಮಾಡ್ತಾ ಇದ್ದೀವಿ. ಅದರಿಂದ ಕಡೆಯ ಮಂಗಳ ಪರ್ವ ಮತ್ತೆ ವಿಶ್ವವಲ್ಲ ನಮ್ಗೆ ಸೂರ್ಯವನ್ನು ಸ್ಥಾಪನೆ ಮಾಡಿ ಅಲ್ಲಿ ನಿರಂತರ ಜ್ಞಾನ ಸತ್ರಕ್ಕೆ ಒಂದು ಸಣ್ಣ ಮಂಗಳ ಹಾಡಿ ಇಲ್ಲಿ ಮುಗಿಸುವ ಅಂತ ಅಂದ್ಕೊಂಡಿದೆ. ಮತ್ತೆ ದೇವರು ಏನು ಮಾಡ್ತಾರೆ ನೋಡೋಣ ಅಂತ. ಇದಿತ್ತು ನಮ್ಮ ಕಾರ್ಯಕ್ರಮ. ಇದು ಈಗ ವಿಕಾಸ ಪೂಜೆ ಆಗುತ್ತೆ, ಎಲ್ಲ ಮಂತ್ರ ತಗೊಂಡು ಹೋಗಬೇಕು ಅಂತ ಹೇಳ್ತೀವಿ. ಉತ್ತರಾಖಂಡದ ಪ್ರವಚನ ಮಂಗಳ ಪ್ರವಚನ ಬೆಳಿಗ್ಗೆ ಹೊತ್ತು